ಸ್ವಾಗತವನ್ನು ಬಯಸುತ್ತಾ ಮೊದಲಿಗೆ ಬಂದಿರುವಂತಹ ಅತಿಥಿಗಳನ್ನು ವೇದಿಕೆ ಕರೆತರುವಂತಹ ಕಾರ್ಯಕ್ರಮ. ಮೊದಲಾಗಿ ಮಾಸ್ಟರ್ ಮಂತರು ಪಿಯರು ಇವರು ವೇದಿಕೆಗೆ ಬಂದು ಮುಂದಕ್ಕೆ ವೇದಿಕೆಯಲ್ಲಿ ನೆರೆದಿರುವಂತಹ ಎಲ್ಲ ಅತಿಥಿಗಳಿಗೆ ಸ್ವಾಗತವನ್ನು ಕೋರಬೇಕಾಗಿ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ನಮ್ಮೊಂದಿಗಿದ್ದಾರೆ ಶ್ರೀಯುತ ಮಾರ್ಸೆಲ್ ಮೊಂಟಾರೋ ಪಿಯರು ಬಿಷಪ್ಸ್ ಆಫ್ ಮ್ಯಾಂಗ್ಳೂರ್ ಡಯಾಸಿಸ್. ಇವರು ಕೂಡ ನಾವು ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ನಮ್ಮೊಂದಿಗಿದ್ದಾರೆ ಶ್ರೀಯುತ ಕೊಲ್ಲಾಡಿ ಬಾಲಕೃಷ್ಣ ರೈ. ಇವರು ಕೂಡ ನಾವು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಚಾಂದಿನಿ ಸುಧೀರ್, ರೆಪ್ರೆಸೆಂಟೇಟಿವ್ ಆಫ್ ವುಮನ್ ಲವರ್ಸ್. ಇವರು ಕೂಡ ಹಾರ್ದಿಕ ಸ್ವಾಗತ ಬಯಸ್ತಾ ಇದ್ದಾರೆ. ಅದೇ ರೀತಿ ನಮ್ಮೊಂದಿಗೆ ಇನ್ನೊಬ್ಬರಿದ್ದಾರೆ ಅತಿಥಿ ಶ್ರೀಮತಿ ಸಹನಾ ರಾಜೇಶ್ ರೈ. ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅದೇ ರೀತಿ ನಮ್ಮೊಂದಿಗಿದ್ದಾರೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರಾಮಮೋಹನ್ ಸರ್. ಇವರು ಕೂಡ ಹಾರ್ದಿಕ ಸ್ವಾಗತವನ್ನು ಬಯಸ್ತಿದ್ದಾರೆ. ಪ್ರಕಾಶ್ ಮೂಲತಃ ಇವರಿಗೆ ನಾವು ಶ್ರೀಯುತ ಅಜಿತ್ ಇವರು ಹೂ ಕೂಡ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತೇವೆ. ಅದೇ ರೀತಿ ನಾವು ಮುಂದಿನ ಹೆಜ್ಜೆಯಾಗಿ ಈ ಸಂಸ್ಥೆ ಏನು, ಸಂಸ್ಥೆ ಯಾಕಾಗಿ ಹುಟ್ಟಿದೆ, ಈ ಸಂಸ್ಥೆಯ ಉದ್ದೇಶಗಳೇನು ಅನ್ನುವಂಥದ್ದು. ಸಂಸ್ಥೆ ನಮ್ಮೆಲ್ಲರ ಕನಸಿನ ಕೂಸು. ಈ ಸಮಾಜ ಸೇವಾ ಸಂಸ್ಥೆಯು ಸುಮಾರು 2 ವರ್ಷಗಳ ಚಿಂತನ ಮಂಥನ ಪ್ರಯತ್ನದ ಕೂಸು. ನಮ್ಮಲ್ಲಿ ಕನಸುಗಳು ನುರಿದ್ದವು, ಆದರೆ ಅದನ್ನೆಲ್ಲ ಕನಸಾಗಿಸುವ ವೇದಿಕೆಯು ನಮಗೆ ಒದಗಿ ಬಂದಿದ್ದು ಇವತ್ತು. ಅದು ಹೀಲ್ಸ್ ಎನ್ನುವ ಸಂಸ್ಥೆಯ ಮೂಲಕ. ನಮ್ಮ ಉದ್ದೇಶ ಒಂದೇ, ಸಮಾಜದಲ್ಲಿರುವ ಕಟ್ಟಕಡೆಯ ವ್ಯಕ್ತಿ ತನ್ನ ಹಕ್ಕುಗಳನ್ನು ಪಡೆದುಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬರಬೇಕೆನ್ನುವ ಆಶಯ. ಅದಕ್ಕೆ ನಾವು ಆಯ್ದುಕೊಂಡ ಮಾರ್ಗ ಸಮಾಜ ಸೇವೆ ಎನ್ನುವ ಮಹಾಮಂತ್ರ. ಸಮಾಜದಲ್ಲಿರುವ ದೀನದಲಿತರ, ಅಶಕ್ತರ, ಸೋಂಕಿತರ ಮತ್ತು ಬಾಧಿತರ ಮುಖದಲ್ಲಿ ಮಂದಹಾಸದ ಮಿನುಗು ಮುಂಚಬೇಕು ಎನ್ನುವ ದೃಷ್ಟಿಯಿಂದ ಮತ್ತು ಅವರ ಸಾಮರ್ಥ್ಯವನ್ನು ಹೆಚ್ಚಿಸಬೇಕು ಎನ್ನುವ ದೃಷ್ಟಿಯಿಂದ ಬೇರೆ ಬೇರೆ ರೀತಿಯ ಅರಿವಿನ ತರಬೇತಿಗಳನ್ನು ಹಮ್ಮಿಕೊಳ್ಳುವ ಪ್ರಯತ್ನಗಳನ್ನು ಮಾಡುತ್ತಿದ್ದೇವೆ. ನಮ್ಮ ಸಂಸ್ಥೆಯ ಗುರಿ ಜನರಿಗೆ ಮೀನು ಹಿಡಿದುಕೊಡದೆ ಇಡಿಯಲು ಕಲಿಸುವಂತಹ ಮಾರ್ಗವನ್ನು ಆಯ್ದುಕೊಂಡಿದ್ದೇವೆ. ನಮ್ಮ ಸಂಸ್ಥೆಯ ಆದ್ಯತೆ ಕ್ಷೇತ್ರಗಳು ಶಿಕ್ಷಣ, ಆರೋಗ್ಯ, ಪರಿಸರ ಮತ್ತು ಮಕ್ಕಳ ಹಾಗೂ ಮಹಿಳಾ ಸಬಲೀಕರಣ. ಈ 4 ಕ್ಷೇತ್ರಗಳನ್ನು ಸಮಾಜದಲ್ಲಿ ಕೆಲಸದಲ್ಲಿದ್ದು ಇವುಗಳನ್ನು ಮೇಲಕ್ಕೆತ್ತಬೇಕೆನ್ನುವ ದೃಷ್ಟಿಯಿಂದ ಜಾತಿ, ಮತ, ಧರ್ಮ, ಪಂಥ ಭೇದವಿಲ್ಲದೆ ಸರ್ವರಿಗೂ ಸಮಪಾಲು, ಸರ್ವರಿಗೆ ಸಮಪಾಲು ಎನ್ನುವ ಧ್ಯೇಯವನ್ನಿಟ್ಟುಕೊಂಡು ನಾವು ಈ ಭವಿಷ್ಯದಲ್ಲಿ ಹೆಜ್ಜೆ ಹಾಕುತ್ತಿದ್ದೇವೆ. ನಮ್ಮಲ್ಲಿ ಸಂಪನ್ಮೂಲವಿಲ್ಲ, ಆದರೆ ಮಾನವ ಸಂಪನ್ಮೂಲವಿದೆ. ಅದೇ ರೀತಿ ಸಹಾಯ ನೀಡುವ, ಅದೇ ರೀತಿ ಬೆನ್ನು ತಟ್ಟುವ ಹಸ್ತಗಳಿವೆ. ನಿಮ್ಮೆಲ್ಲರ ಆಶಯಗಳಿವೆ, ಅದೊಂದೇ ನಮಗೆ ಶ್ರೀರಕ್ಷೆ. ಇವತ್ತು ನಾವು ಈ ಸಂಸ್ಥೆಯ ಹೊಸ್ತಿರಲ್ಲಿದ್ದೇವೆ. ಸಂಸ್ಥೆ ಒಂದು ಕೂಸಾಗಿದೆ. ಸಂಸ್ಥೆ ಬಹುಶಃ ನಾವು ಬೆಳವಣಿಗೆ ಹಾದಿಯಲ್ಲಿದ್ದೇವೆ. ಸಂಸ್ಥೆಗಳ ಧ್ಯೇಯ ಒಂದೇ, ನಮಗೆ ಶಿಕ್ಷಣ, ಆರೋಗ್ಯ, ಪರಿಸರ ಮತ್ತು ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಎನ್ನುವಂತಹ 4 ಕೆಲಸ ನಮ್ಮ ಸಮಾಜದ ಕೆಲಸದಲ್ಲಿ 4 ಕ್ಷೇತ್ರಗಳು ನಾವು ಆಯ್ದುಕೊಂಡಿದ್ದೇವೆ. ಬಹುಶಃ ನಮಗೆ ಕನಸುಗಳು ಮೂಡಿತ್ತು. ನಮಗೆ ಯಾವ ರೀತಿ ಸಂಸ್ಥೆಯಲ್ಲಿ ಈ ಸಂಸ್ಥೆ ಮುಖಾಂತರ ಈ ಕನಸುಗಳನ್ನು ರೂಪಿಸಬೇಕೆನ್ನುವಂತಹ ಒಂದು ಕನಸುಗಳು. ಬಹುಶಃ ಇವತ್ತು ಆ ಕನಸುಗಳ ಒಂದು ಬೆಸುಗೆಯನ್ನು ಹೊಸದಿದ್ದೇವೆ ನಾವು. ಅದೇ ಇವತ್ತು ನಾವು ಈ ದೀಪ ಪ್ರಜ್ವಲನ ಕಾರ್ಯಕ್ರಮ. ಇವತ್ತು ನೀವೆಲ್ಲರೂ ಬಂದಿದ್ದೀರಾ. ನಿಮ್ಮೆಲ್ಲರ ಸಹಕಾರ ಇನ್ನು ಮುಂದಕ್ಕೂ ಬೇಕಾಗುತ್ತೆ ನಮಗೆ. ಈ ಸಂಸ್ಥೆಯ ಏಳಿಗೆಗೆ ನಿಮ್ಮೆಲ್ಲರ ತನು ಮನಗಳ ಸಹಕಾರಗಳು ಅತಿ ಅಗತ್ಯವಾಗಿದೆ. ಅದೇ ರೀತಿ ನಿಮ್ಮೆಲ್ಲರ ಆಶಯಗಳಿಗೆ ನಾವು ಒಂದು ದಾರಿ ಆಗ್ತಾ ಇದ್ದೇವೆ. ಅದೇ ರೀತಿ ನಿಮ್ಮೆಲ್ಲರ ಆಶಯಗಳು ಅಥವಾ ನಿಮ್ಮೆಲ್ಲರ ಕನಸುಗಳು ಈ ಸಂಸ್ಥೆಯ ಮುಖಾಂತರ ಹೊರಹೊಮ್ಮಬೇಕೆನ್ನುವಂತ ಒಂದು ಆಶಯವನ್ನು ನಾವು ಇವತ್ತು ಇಟ್ಟಿದ್ದೇವೆ. ಅದೇ ರೀತಿ ಒಂದು ಸ್ವಾಗತ ಮತ್ತು ಪ್ರಾಸ್ತಾವಿಕ ಮಾಡಲು ಅವಕಾಶ ಕೊಟ್ಟಿದ್ದ ಅವಕಾಶಕ್ಕೆ ವಂದನೆಗಳು.
ಒಬ್ಬ ವ್ಯಕ್ತಿಯನ್ನು ಗುಣಮುಖ ಮಾಡುವ, ಆರೋಗ್ಯವಂತ ಮಾಡುವ ಅಥವಾ ಅಭಿವೃದ್ಧಿ ಮಾಡುವ ಹೊಸ ಕಲ್ಪನೆ. ಸ್ವಲ್ಪ ನಿಮ್ಮ ಲೋಗೋ ನೋಡುವಾಗ ನನ್ನ ಲೋಗೋ ನೆನಪಾಯ್ತು ನನಗೆ. ಕತ್ತಲಿನಿಂದ ಬೆಳಕಿನೆಡೆಗೆ ಅಂತ. ಬಹುಶಃ ನಾನು ನಮ್ಮೊಂದು ಹೊಸ ಸಂಸ್ಥೆ ಬರ್ತಾ ಇದೆ. ನಾನು ದಿನೇಶ್ ಅವರ ಹತ್ರ ಹೋದೆ, ಸರ್ ನನಗೊಂದು ಹೊಸ ಸಂಸ್ಥೆ ಪ್ರಾರಂಭ ಮಾಡ್ತಿದ್ದೇನೆ, ಅದಕ್ಕೊಂದು ಲೋಗೋ ಬೇಕಂತ. ಅವರು ನಿಮ್ಮ ಮೂಲತ್ವದ ದೇಹ ಅಂದರೆ ಕತ್ತಲಿನಿಂದ ಬೆಳಕಿನೆಡೆಗೆ ಕೊಂಡು ಹೋಗುವ ಒಂದು ಹೊಸ ಚಿಂತನ. ಇಲ್ಲಿ ನೋಡುವಾಗ ಅದೇ ಬಂತು ನನಗೆ, ಇಲ್ಲಿ ಬರುವ ಕೂಡ ಅದೇ ಬಂತು, ಕತ್ತಲಿನಿಂದ ಬೆಳಕಿನೆಡೆಗೆ ಅಂತ. ಬಹುಶಃ ನೀವು ಎಷ್ಟು ಗುರುತಿಸಿದೆ ಗೊತ್ತಾಗಲಿಲ್ಲ. ಅಲ್ಲಿ ಕತ್ತಲಿದೆ, ಈ ಬೆಳಕಿದೆ, ಬೆಳಕನ್ನು ಎತ್ತಿ ತೋರಿಸುವುದ ಚಿಂತನ ಅದೇ ಹೀಗೆ. ಅದು ಹೊಸ ಸಂಕೇತ. ಬಹುಶಃ ನಮ್ಮ ವಿಶ್ವ ಬೆಳಕು ಮತ್ತು ಇದು ಸ್ವಲ್ಪ ಸಿಮಿಲರ್ ಆಗಿತ್ತು. ಸಮಾಜ ಸೇವೆ, ನಾನು ಯಾವಾಗ ಹೇಳ್ತೇನೆ ಸಮಾಜ ಸೇವೆ ಮಾಡೋದು ಅಷ್ಟು ಸುಲಭದ ಕೆಲಸವನ್ನು ನಾನು ಎಲ್ಲ ಕಡೆ ಹೇಳ್ತೇನೆ, ಸುಲಭ ಕೆಲಸ. ಆದರೆ ನಾವೆಲ್ಲ ಸಮಾಜ ಸೇವೆ ಮಾಡ್ತೇವೆ, ಎಲ್ಲರೂ ಮಾಡ್ತೇವೆ. ನಾನಾಗಿ ನಾವೇನು ಮಾಡ್ತೇವೆ, ಊಟ ಮಾಡಿ ಉಳಿದ ಹಣದಿಂದ ನಾವು ಸಮಾಜ ಸೇವೆ ಮಾಡ್ತೇವೆ. ಎಷ್ಟೋ ಜನರಿದ್ದಾರೆ ಮೊದಲು ಸೇವೆ ಮಾಡಿ ದಾನ ಮಾಡಿ ಮತ್ತೆ ಊಟ ಮಾಡುವುದು. ಫಾರ್ ಎಕ್ಸಾಂಪಲ್ ನಮ್ಮ ಹರೆಗಳ ಅಜ್ಜಬ್ಬ ಆಗಲಿ, ಈ ಸಲ ನಾವು ಸುಭಾಷಿನಿ ಮಿಸ್ತ್ರಿಯನ್ನು ಕರ್ಕೊಂಡು ಬಂದು ನಮ್ಮ ಅವರಾಗಲಿ, ಅಥವಾ ನಾವು ನಿನ್ನೆ ತಾನೇ ನೋಡಿದ್ವಿ ಸಿಂಧು ತಾಯಿ ಸತ್ಪಾಲ್ ಅಂತ ಫ್ರಮ್ ಪುಣೆ. ಆ ಹೆಂಗಸೊಂದು ಭಿಕ್ಷುಕಿ, ಹೆಂಗಸ್ ಆಕ್ಚುಲಿ ಆ ಹೆಂಗಸೊಂದು ಭಿಕ್ಷುಕಿ. ಟ್ರೈನಲ್ಲಿ ಭಿಕ್ಷೆ ಬೇಡಿ 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 1,050 ಮಕ್ಕಳನ್ನು ಇಂದು ಸಾಕ್ತಾ ಇದೆ. ಇದೊಂದು ಡಿಫ್ರೆಂಟ್ ಆಸೆ. ಅವರನ್ನು ನಾನು ಕರ್ಕೊಂಡು ಬರ್ತಾ ಇದ್ದೇನೆ ಮಂಗಳೂರಿಗೆ. ಈ ಸೇವೆಗೆ ಬೇರೆ ಬೇರೆ ರೂಪಗಳಿವೆ, ಬೇರೆ ಬೇರೆ ರೂಪಗಳು. ನಾವು ಲೌಕಿಕ ಮತ್ತು ಅಲೌಕಿಕ ಜೀವನದಲ್ಲಿ ಇದ್ದು ಸೇವೆ ಮಾಡುವುದು, ಕೆಲವರು ಒಂದೇ ರೂಪದಲ್ಲಿ ಸೇವೆ ಮಾಡುವುದು, ಕೆಲವರು ನೋವನ್ನು ಉಂಡುಕೊಂಡು ಸೇವೆ ಮಾಡ್ತಾರೆ, ಕೆಲವರು ನೋವನ್ನು ಅನುಭವಿಸಿ ಸೇವೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನನ್ನದೇ ಉದಾಹರಣೆ ತಗೊಳ್ಳೋದಾದ್ರೆ, ಸ್ವಲ್ಪ ಒಂದು 5 ವರ್ಷದ ಹಿಂದೆ ಹೋದರೆ ನನ್ನ ಚಿಂತನೆವೇ ಬೇರೆ, ನನ್ನ ಥಿಂಕಿಂಗ್ ಲೆವೆಲ್ ಚಿಂತನೆವೇ ಬೇರೆ. ನನಗೆ ಬಂದು ನೋವು ಬಹುಶಃ ಯಾರಿಗೆ ಬರ್ಲಿಕ್ಕಿಲ್ಲ, ಅಷ್ಟು ನೋವಿತ್ತು ವೈಯಕ್ತಿಕವಾಗಿ. ಫ್ಯಾಮಿಲಿ ನೋಡುವಾಗದಿಲ್ಲ, ಆ ಎಲ್ಲ ನೋವನ್ನು ಅನುಭವಿಸುವಾಗ ಎಂದುಕೊಂಡ್ರೆ ನಾನು ಇದು ಇನ್ನೊಬ್ಬರ ನೋವು ನೋಡುವಾಗ ನನಗೆ ಅಂದುಕೊಂಡಿತ್ತು ನನ್ನ ನೋವು ಏನಿಲ್ಲ ಅಂತ. ಅವಾಗ ಅಂದುಕೊಂಡೆ ನಾನು ಇನ್ನೊಬ್ಬರ ನೋವಿಗೆ ಸ್ಪಂದಿಸ್ತೇನೆ, ಆವಾಗ ನನ್ನ ನೋವು ತಾನಾಗಿ ಹೋಗ್ತದೆ. ಆವಾಗ ನಾನು ಪ್ರಾರಂಭಿಸಿದೆ ಇನ್ನೊಬ್ಬರ ನೋವಿನೊಂದಿಗೆ ಸ್ಪಂದಿಸುವ, ಇನ್ನೊಬ್ಬರ ಕಣ್ಣೀರು ಒರೆಸುವ ಆ ಕ್ರಿಯೆಗೆ ನಾನು ಭಾಗಿಯಾಗುವಾಗ ನನ್ನ ನೋವು ಹೇಗೆ ಮಾಯವಾಯಿತೆಂದರೆ ಅದೊಂದು ಮಿರಕ್ಕಲ್. ಬಹುಶಃ ನಮ್ಮ ಬಾಲಕೃಷ್ಣ ಅವರಿಗೆ ನನ್ನ ಬಗ್ಗೆ ತುಂಬ ಗೊತ್ತಿದೆ, ಎಷ್ಟು ಕಷ್ಟಪಟ್ಟಿದ್ದೇನೆ ನಾನು. ನಾವು ನೇಬರ್ಸ್, ಅದು ಮಹೇಶ್ ಇರ್ತಾರೆ ನನ್ನೊಟ್ಟಿಗೆ, ಅವರು ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಸಮಾಜದಿಂದ ತಿರಸ್ಕಾರ, ಮನೆಯಿಂದ ತಿರಸ್ಕಾರ, ಎಕ್ಸೆಟ್ರಾ ಎಕ್ಸೆಟ್ರಾ. ಅದೇ ಸಮಾಜ ಮತ್ತೆ ಈ ಸೇವೆ ಮುಖಾಂತರ ನಮ್ಮನ್ನು ವಾಪಸ್ ಪಡ್ಕೊಂಡಿದ್ವಿ. ಅದಕ್ಕೋಸ್ಕರ ನಾವು ಯಾವತ್ತೂ ಸೇವೆ ಮಾಡುವಾಗ ನಿಸ್ವಾರ್ಥ ಸೇವೆ ಮಾಡಬೇಕು, ಜನರ ನೋವಿನೊಂದಿಗೆ ಸ್ಪಂದಿಸಬೇಕು, ಜನರ ನೋವನ್ನು ಕಳಚುವ ಕ್ರಿಯೆ ಮಾಡಬೇಕು. ಅದಕ್ಕೆ ನಾವೊಂದು ಮೂಲತ್ವ ಅಂತ ಪ್ರಾರಂಭ ಮಾಡಿದ್ದೆವು. ನನಗೆ ಮೊದಲ ಬಾರಿಗೆ ಗೋಪಾಲನನ್ನು ಮೀಟ್ ಮಾಡಿದರು ಪ್ರಶಾಂತ್ ಸರ್. ಆವಾಗ ಅವರು ಅಷ್ಟು ಬ್ಯುಸಿಯಲ್ಲಿ ಇದ್ದುಕೊಂಡು ಅಲ್ಲಿ ಮಾಡುವ ಕ್ರಿಯೆ ನೋಡಿ ನನಗೆ ಅವ್ರ ಫೇವರೇಟ್ ಆದೋದ್ರದ್ದು. ತುಂಬ ಬಿಸಿ ಇದ್ದಾರೆ ಏರ್ಪೋರ್ಟಲ್ಲಿ ಅವರು. ಇಷ್ಟು ಫೇವರೇಟ್ ಆದ್ರೆ ಅಂದರೆ ನಾನು ಬಹುಶಃ ಕೆಲವೊಮ್ಮೆ ಹೀಗೆ ಫೋನ್ ಮಾಡಿಕೊಂಡು ಗೋಪಾಲನ ಹೆಂಚೋಗಾರ ಅಂತ ಹೇಳಿ ನನಗೆ ತುಂಬ ಫೇವರೇಟ್ ಆದರು. ಬಸ್ ಒಮ್ಮೆ ಮಾತು ಸಿಕ್ಕಿದ್ದು. ಆಮೇಲೆ ಅವರ ಮುಖಾಂತರ ಸುಧಾಕರ್ ಸರ್ ಬಸ್ ನಜೀತಾ ಇತ್ತು, ಈ ವ್ಯಕ್ತಿಯ ಚಿಂತನೆಯೇ ಬೇರೆ, ಚಿಂತನೆ ಬೇರೆ. ನನಗೆ ಒಂದ್ಸಲ ತುಂಬ ಮೇಲೆ ಹೋಗ್ತೀನಿ 100%. ತುಂಬ ಖುಷಿ ಹುಡುಗರಲ್ಲಿ ಒಮ್ಮೆ ಮೀಟ್ ಆದದ್ದು. ಎಲ್ಲೋ ಬಿಟ್ಟು ಓಡ್ತಾನೆ, ಎಲ್ಲೋ ಅವಾಗ ಹೆಸರಿಡುವಾಗ ತುಂಬ ಖುಷಿ ಆಯ್ತು ನನಗೆ ಹೀಲ್ಸ್ ಅಂತ. ಯಾಕಂದ್ರೆ ಅದು ನನ್ನ ಸಬ್ಜೆಕ್ಟಿಗೆ ಸ್ವಲ್ಪ ಹೋಗ್ತದೆ, ನಮ್ಮ ಸಬ್ಜೆಕ್ಟ್ ಕೂಡ ಹೀಲಿಂಗ್ ಅಂತ ಇದೆ ನಮ್ಮಲ್ಲಿ, ಮತ್ತೆ ಹೀಲ್ ಆಯ್ತು ಅಷ್ಟೇ. ಸೊ ಈ ಸೇವೆ ಎಂಬುದು ದೊಡ್ಡ ಸೇವೆ, ಇದು ಪುಣ್ಯ ಬೇಕು ನಮಗೆ. ಇದು ಜನ್ಮಾಂತರದ ಪುಣ್ಯ ಹೇಳ್ತಾರೆ. ಯಾವ ಜನ್ಮದಲ್ಲಿ ನಾವು ಯಾರಿಗೆ ಉಪದ್ರ ಮಾಡಿದ್ರೆ ಅದು ಈ ಜನ್ಮದಲ್ಲಿ ನಾವು ಸೇವೆಯಾಗಿ ಮಾಡ್ತೇವೆ. ಈಗ ಇಲ್ಲಿ ತಮಸ್ಸುಂಬಿದ್ದಾರೆ, ಬಹುಶಃ ಇವರ ಬಗ್ಗೆ ನಿಮ್ಗೆ ಯಾರಿಗೆ ಗೊತ್ತಿಲ್ಲ.
ಇವರೊಂದು ಜನಾಂಗದಲ್ಲಿ ಹುಟ್ಟಿ ಸಮಾಜದಿಂದ ತಿರಸ್ಕಾರಗೊಂಡು ಹೇಳ್ಬೋದಲ್ಲ ಮೇಡಮ್, ಹೇಳ್ಬೋದಲ್ಲ? ಹೇಳ್ತೇನೆ, ಯಾಕೆ ನಾವು ಅವರ ಬಗ್ಗೆ ಅರಿವಾಗಬೇಕು ಎಲ್ಲರಿಗೂ. ಅವರೊಂದು HIV AIDS ಮಕ್ಕಳು ಸಾಕ್ತಾ ಇದ್ದಾರೆ, 14 ಮಕ್ಕಳು HIV AIDS ಪ್ರಾರಂಭ ಮಾಡುವಾಗ ಮೊದಲು ಅವರ ಮನೆಯಿಂದ ಇವರಿಗೆ ವಿರೋಧ ಬಂತು. ಮುಸ್ಲಿಂ ಧರ್ಮದಲ್ಲಿ ಅದಕ್ಕೆ ವಿರೋಧ ಬರ್ತಾರೆ, ಸರಿಯಲ್ಲ? ಆಮೇಲೆ ಅವರ ಸಮಾಜದ ವಿರೋಧ ಬಂತು. ಎಲ್ಲಿವರೆಗೂ ಸುಸೈಡ್ ಮಾಡ್ಲಿಕ್ಕೆ ಹೊರಟಿದ್ದೆ, ಬೇಡವೇ ಜೀವನ. ಯಾವತ್ತು ನಾನು ಸುಭಾಷಿಣಿ ಮಿಸ್ತ್ರಿಯನ್ನು ಕರ್ಕೊಂಡು ಬಂದಿರೋ ಆ ದಿನ ವೇದಿಕೆಯಲ್ಲಿ ಇದ್ದು ಇನ್ನು ನಾನು ಬದುಕ್ತೇನೆ ಅಂತ ಅವಾಗ ನಾವು ಹೇಳಿದ್ದೇವೆ, ಮೇಡಮ್ ನಿಮಗೇನು ಸಹಾಯ ಬೇಕು ನಾವು ಮಾಡ್ತೀವಿ, ನೀವೇನು ಸೇವೆ ಮಾಡ್ತೀವಿ ಆ ಸೇವೆ ನಮಗೂ ಮಾಡ್ಲಿಕ್ಕೆ ತುಂಬ ಕಷ್ಟ. ಅವ್ರು ಹೇಳಿದ್ರು, ಒಂದು ಮಗು ತೀರಿ ಹೋಗುವಾಗ ಆ ಮಗುವನ್ನು ನಾವು ಈಗ ಎತ್ಕೊಂಡು ಸ್ಮಶಾನಕ್ಕೆ ಕೊಂಡೋದ್ರಂತೆ, ರಕ್ತಗಳು ಹೋಗ್ತಾ ಇರ್ತದೆ. ಆ ರೋಗದಿಂದ ಮಗು ತೀರಿ ಹೋಗುವಾಗ ಆ ಮಗುವನ್ನು ಈಗ ಎತ್ಕೊಂಡು ಸ್ಮಶಾನಕ್ಕೆ ಹೋಗಿ, ಒಂದು ಸ್ತ್ರೀ ಸ್ಮಶಾನಕ್ಕೆ ಹೋಗುದಿಲ್ಲ, ಇವರೇ ಕೊಂಡು ಹೋಗಿ ಅದರ ಕ್ರಿಯೆ ಮಾಡುವಾಗ ತಿಂಗದಲ್ಲಿ ಸೇವೆ ಕಾಣುವುದಿಲ್ಲ. ಅದಕ್ಕೋಸ್ಕರ ನಾವು ಅಂದುಕೊಂಡೆ ಏನೋ ಸಮಾಜಕ್ಕೆ ತೋರಿಸುವ ಅಂತ. ನನಗೆ ಅಜಿತ್ ಫೋನ್ ಮಾಡಿದ್ರು, ಯಾರಾದರೂ ಇದ್ದಾರ ಅಂತ. ನಾನು ತಪಸ್ಸು ಮೇಡಮ್ ಇಲ್ಲ, ಕರೀರವರು ಅಂತ ಹೇಳಿ ನಾನು ಹೇಳಿದೆ, ಕರೀರಿಯವರು. ಯಾಕಂದ್ರೆ 10 ಜನಕ್ಕೆ ಗೊತ್ತಾಗಬೇಕು ಅಂಥವರು ಕೂಡ ಇದ್ದಾರೆ ಮಂಗಳೂರಲ್ಲಿ ನಮ್ಮ ಈ ಸಮಾಜದಲ್ಲಿ ಅಂತ. ತುಂಬ ಜನ ಇದ್ದಾರೆ ಅಂತ ಹುಡುಕಿದ್ರೆ, ತುಂಬ ಜನ ಇದ್ದಾರೆ. ನಾವು ನಿನ್ನೆ ತಾನೇ ಓದೇವಲ್ಲಿ ಇವರ ನನ್ನ ಮಕ್ಕಳಿಗೆ ನಾವು ಹೇಳಿದ್ವಿ, ಅಲ್ಲಿ ಅನ್ನಕ್ಕೆ ನೀವು ಏನು ಚಿಂತೆ ಮಾಡಬೇಡಿ ಅಂತ. ತುಂಬ ಕಷ್ಟ ಇದೆ ಪಾಪ. ಅದು ತುಂಬ ಜನ ಮಂಗಳೂರಲ್ಲಿದೆ ಸೇವೆ ಮಾಡೋದು, ಡಿಫ್ರೆಂಟ್ ಕಾಣೋದಿಲ್ಲ. ಅವರಷ್ಟಿಗೆ ಮಾಡ್ತಾ ಹೋಗ್ತಾರೆ. ಅವ್ರಿಗೆ ಯಾರು ಸಹಾಯ ಮಾಡೋದಿಲ್ಲ ಹಾಗೆ. ಸೊ ಇದೊಂದು ಪುಣ್ಯದ ಕೆಲಸ. ಒಮ್ಮೆ ನಮಗೆ ಕಷ್ಟ ಆಗ್ತದೆ. ನಾನು ಕೂಡ ಸ್ಟಾರ್ಟ್ ಮಾಡುವಾಗ ಕಷ್ಟ ಆಯಿತು ನನಗೆ. ಇಷ್ಟು ಸುಲಭ ಅಂದರೆ ಈಗ ನನಗೆ ನೀವು ಬಿಲೀವ್ ಮಾಡಲಿಕ್ಕಿಲ್ಲ ಆ ಭಗವಂತನಲ್ಲಿ. ಈಗ ನಾನು ಏನಾದರೂ ಒಂದು ತಯಾರಿ ಮಾಡಬೇಕಂತಾದರೆ ಅದು ಯಾವ ರೀತಿಯಲ್ಲಿ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ನಮ್ಮೊಂದಿರುವ ಆ ಸಂಘಟನೆಗಳು, ನಮ್ಮೊಂದಿರುವ ಮಕ್ಕಳು, ಹಾಗೆ ಅಜಿತ್ ಅಥವಾ ಸುಧಾಕರ್ ಸರ್, ಗೋಪಾಲ್ ಸರ್ ಅವರ ಒಂದು ಗ್ರೂಪ್ ನಾನು ಯಾವತ್ತೂ ಫೇಸ್ಬುಕ್ಕಲ್ಲಿ ನೋಡ್ತೇನೆ. ತುಂಬ ಆಕ್ಟಿವ್ ಆಗಿರ್ತದೆ, ತುಂಬ ಆಕ್ಟಿವ್ ಆಗಿ. ಎಲ್ಲರಿಗೂ ಒಂದು ಮಾತಾಡಿ ಇಚ್ಛೆ ಪಡ್ತೇನೆ, ಈ ಮೂಲತ್ವದಿಂದ ಎಲ್ಲ ಸಂಸ್ಥೆ ಎಷ್ಟು ಸಂಸ್ಥೆ ಇಲ್ಲಿದೆಯೋ, ಎಷ್ಟು ಸಂಸ್ಥೆಯವರು ಬಂದಿದರೋ ನಮ್ಮೊಂದಿಗೆ ಯಾವತ್ತು, ನಿಮ್ಮೊಂದಿಗೆ ಯಾವತ್ತು ನಾವು ಕೈ ಜೋಡಿಸ್ತೇವೆ. ಯಾವತ್ತು ಅಜಿತ್ ಅವ್ರು ನಾವು ಒಂದು ಪ್ಲಾನ್ ಮಾಡ್ತಿದ್ದೇನೆ, ಇದನ್ನು ಹೇಗೆ ಮುಂದೆ ಕೊಂಡೋಗಬೇಕೆಂಬುದು. ಅದಕ್ಕೆ ಯಾವತ್ತು ನಮ್ಮ ಪೂರ್ಣ ಸಹಕಾರ ಇದೆ. ಯಾಕಂದರೆ ನಾವೆಲ್ಲರೂ ಇನ್ನೊಬ್ಬರ ನೋವಿಗೆ ಸ್ಪಂದಿಸುವವರು. ಖುಷಿ ಆಗ್ತದೆ. ಇಷ್ಟೇ ಜನ ಸೇರ್ಕೊಂಡಿದ್ದೇವೆ ಅಲ್ಲ ಸರ್, ಇಷ್ಟೇ ಜನ ಸೇರ್ಕೊಂಡಿದ್ದೇವೆ. ತುಂಬ ಜನ ಇಲ್ಲ, ಎಲ್ಲರೂ ಒಂದೇ ಮೆಂಟಾಲಿಟಿ, ಏನು ಇನ್ನೊಬ್ಬರ ನೋವಿಗೆ ಸ್ಪಂದಿಸಬೇಕು ಎಂಬುದು. ಅದಕ್ಕೆ ಒಂದು ಸಲ್ಯೂಟ್ ಎಲ್ಲರಿಗೂ, ನನ್ನನ್ನು ಸೇರಿ ಎಲ್ಲರಿಗೂ ಸಲ್ಯೂಟ್. ಆ ಮನೋಭಾವ ಬರುವುದಿಲ್ಲ ಯಾರಿಗೂ, ಹಣ ಇದ್ದವರು ಬರುವುದಿಲ್ಲ. ಇಲ್ಲಿ ಯಾರು ಶ್ರೀಮಂತರಲ್ಲ, ಇಲ್ಲಿ ಯಾರಲ್ಲ. ತನ್ನ ದುಡಿಮೆಯಿಂದ ಸ್ವಲ್ಪ ಇಟ್ಟು ಕೆಲಸ ಮಾಡುವವರು. ನಮ್ಮಲ್ಲಿ ಕೂಡ ಹಾಗೆ. ನಾನು ಎಲ್ಲಿ ಡೊನೇಷನ್ಗೆಲ್ಲ ಹೋಗುದಿಲ್ಲ, ನಾನು ಎಲ್ಲಿ ಡೊನೇಷನ್ಗೆ ಹೋಗಲಿಲ್ಲ. ನನ್ನ ಒಂದು ಗ್ರೂಪ್ ಇದೆ, ಹೇಳಿದೆ ನಾವು ಯಾರ ಹತ್ರ ಹೋಗಿ ಬೇಡಬಾರ್ದು, ಆದರೆ ನಾವು ದುಡಿದನ್ನು ಸ್ವಲ್ಪ ಇಟ್ಟು ನಾವು ಕೆಲಸ ಮಾಡುವಂತ ಎಲ್ಲವೂ. ಈಗ ಬರುವ ವರ್ಷದ ಕಾರ್ಯಕ್ರಮಕ್ಕೆ ನಿನ್ನೆ ನಾವು ತಯಾರಿ ಪ್ರಾರಂಭ ಮಾಡಿದ್ದೇವೆ. ಒಂದು 20 ಲಕ್ಷದ ಬಜೆಟ್ ಇದೆ. ಸಾಮೂಹಿಕ ಮದುವೆ ಮಾಡುವ ಒಂದು ಚಿಂತನೆ ಇದೆ ನನ್ನದು. ದಯಮಾಡಿ ಯಾರಾದರೂ ಪಾಪದವರಿದ್ದರೆ ಮದುವೆ ಏಪ್ರಿಲಲ್ಲಿ ಮಾಡ್ತೇವೆ ನಾವು ಅಂತ ಜೋಡಿಗಳಿದ್ದರೆ ನಮಗೆ ತಿಳಿಸಿ. ನಿಮ್ಮಲ್ಲಿ ಯಾರಾದರೂ ಅಲ್ಲಿ ಕಾಸ್ಟ್ ಎಂಬುದು ಇಲ್ಲವಿಲ್ಲ, ನನ್ನಲ್ಲಿ ಆ ಜಾತಿ ಎಂಬುದಿಲ್ಲ. ಯಾವ ಜಾತಿಯವರು ಬರ್ತದೆ, ಮುಸ್ಲಿಂ ಜಾತಿಯವರಿಗೆ ಅವರ ಧರ್ಮದ ಪ್ರಕಾರ, ಕ್ರಿಶ್ಚಿಯನ್ ಜಾತಿ ಅವರ ಧರ್ಮದ ಪ್ರಕಾರ, ಹಿಂದೂಗಳಿಗೆ ಅವರ ಧರ್ಮದ ಪ್ರಕಾರ ಮದುವೆ ಮಾಡುವ ದೊಡ್ಡ ಚಿಂತನೆ ಇದೆ. ಸೊ ಅದು ನಿನ್ನೆ ನಮ್ಮದು ಪ್ರಾರಂಭವಾಯಿತು. ಸೊ ದಯಮಾಡಿ ನಿಮ್ಮಾಗಿ ನಮಗೆ ತಿಳಿಸಿ. ನಮ್ಮ ಒಂದು ಗ್ರೂಪ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಮತ್ತೆ ಅದನ್ನು ಏಪ್ರಿಲಲ್ಲಿ ಮಾಡುವ ನಾವು ಪ್ಲ್ಯಾನ್ ಮಾಡಿದ್ದೇವೆ. ಏಪ್ರಿಲಲ್ಲಿ ಮಾಡುವ ಅಥವಾ ಮಾರ್ಚ್ ಏಪ್ರಿಲ್ ಮಕ್ಕಳ ರಜೆ ಮುಗಿಬೇಕು. ಸೊ ನಿಮ್ಮೊಂದಿಗೆ ನಾವು ಸದಾ ಇರ್ತೇವೆ, ನಮ್ಮೊಂದಿಗೆ ನೀವು ಇದ್ದೀರ ಅಂದುಕೊಂಡು ಇಂದಿನ ಈ ಅವಕಾಶ ಕೊಟ್ಟದಕ್ಕೆ ನಿಮಗೆಲ್ಲರಿಗೆ ಧನ್ಯವಾದ ಹೇಳುತ್ತಾ, ವೇದಿಕೆಯಲ್ಲಿರುವವರು ಎಲ್ಲರೂ ಸಮಾಜ ಸೇವೆ ಮಾಡುವವರು, ಇನ್ನು ಮುಂದೆ ಸಮಾಜ ಸೇವೆ ನಿಸ್ವಾರ್ಥ ಸೇವೆಯಾಗಿರಬೇಕು. ಹಾಗೆ ನನ್ನ ಮಿತ್ರ ಬಾಲಕೃಷ್ಣ ರೈ ಅವರು, ನನಗೆ ತುಂಬ ಖುಷಿ ಆಯಿತು. ನಾವು ಈ ಒಂದು ಒಟ್ಟಿಗೆ ಇರ್ತೇವೆ. ಯಾವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ ಸೇವೆಯ ಬಗ್ಗೆ. ಕೆಲವೊಮ್ಮೆ ಬಚ್ಚಿಕೋಟೆ ಅಂತ ಸಾಕಾಣ ಅಂತ ಹೇಳ್ತಾರೆ ಕೆಲವು ಸಿಕ್ಕುವಾಗ. ಈಗ ಅಷ್ಟು ನೋವು ಕೂಡ ಸಿಗ್ತಿದ್ದಾರೆ, ಇದರಲ್ಲಿ ತುಂಬ ನೋವು ಸಿಗ್ತದೆ. ನಿಮ್ಗೆ ಅನುಗೊಂಡು ಬರೋಣ, ತುಂಬ ನೋವು ಕೂಡ ಇದರಲ್ಲಿ. ಆ ನೋವು ಎಂಬುದು ನೋವಲ್ಲ ಮಾತ್ರ, ಆ ನೋವು ಎಂಬುದು ನಮ್ಮನ್ನು ಎತ್ತರಕ್ಕೆ ಕೊಂಡೋಗುವ ಹೊಸ ನಾಂದಿಯ. ಇಷ್ಟು ನೆನ್ಪಿಟ್ಕೊಳ್ಬೇಕು ಎಲ್ಲರೂ.
ಈ ಸಮಾಜ ಸೇವೆಯಲ್ಲಿ ಸಿಕ್ಕೋ ನೋವು ಇನ್ನೊಂದರಲ್ಲಿ ಸಿಕ್ಕುವುದಿಲ್ಲ. ಆದರೆ ಅದು ನೋವಲ್ಲ, ನಮ್ಮನ್ನು ಹೊಸ ದಾರಿಗೆ, ಹೊಸ ಚಿಂತನೆಗೆ ಕೊಂಡೋಗುವ ಒಂದು ಹೊಸ ನಾಂದಿಯ ಎಂಟಿಕೊಳ್ಳಿ. ಅವಕಾಶ ಕೊಟ್ಟದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಕೊನದೊಮ್ಮೆ ಧನ್ಯವಾದಗಳು. ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈಗಷ್ಟೇ ಆಗಮಿಸಿದಂತಹ ಶ್ರೀಯುತ ಹನೀಫ್ ಸಾಹೇಬ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಇವರಿಗೆ ಶ್ರೀಯುತ ಗೋಪಾಲ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಿದ್ದಾರೆ. ಮೂವ್ಮೆಂಟ್ ಆಫ್ ಹ್ಯೂಮನ್ ರೈಟ್ಸ್ ಇವರು ನಮ್ಮ ಸಂಸ್ಥೆಯ ಬಗೆಗೆ ಎರಡು ಹಿತವಚನಗಳನ್ನು. ನನ್ನ ಎಲ್ಲಿವರೆಗೆ ಮಿತ್ರ ಅಂತ ಹೇಳಿದ್ರೆ ನಾವು ಒಂದೇ ಬಟ್ಟಲ್ಲಿ ಊಟ ಮಾಡುವಂಥ ಒಂದು ಮಿತ್ರತ್ವ ನಮಗಿದೆ. ಅವ್ರು ಸಡನ್ ಆಗಿ ನನಗೆ ಕೇಳಿದ್ರು, ಬರೋಣ ಬರಬೇಕು ನೀವು ನಮ್ಮ ಜೊತೆಯಲ್ಲಿ ನನಗೆ ಗೊತ್ತಿರಲಿಲ್ಲ ಅವ್ರು ನನ್ನ ಇಲ್ಲಿ ಕೂರಿಸ್ತಾರೆ ಅಂತೇಳಿ. ಬಹುಶಃ ನಾನು ಅವ್ರ ಜೊತೆಯಲ್ಲಿ ಯಾವ ಕಾರ್ಯಕ್ರಮ ಇದ್ರು ಕೂಡ ಪಾರ್ಟಿಸಿಪೇಟ್ ಮಾಡಿಕೊಂಡು ಅವ್ರ ಜೊತೆಯಲ್ಲಿ ನಾನು ನನ್ನ ಸಮಯಗಳನ್ನು ಕಳೀತೀನಿ. ನಾನು 11 ಗಂಟೆ ರಾತ್ರಿ ಕಳೆದು ನಾನು ಅವ್ರ ಜೊತೆಯಲ್ಲಿ ಹೋಗ್ತೇನೆ. ಯಾಕಂದರೆ ಅಷ್ಟು ವಿಶ್ವಾಸದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಕರ್ನಾಟಕದಲ್ಲಿ ಒಬ್ಬ ವಿಶ್ವಾಸದ ವ್ಯಕ್ತಿ ಅಂತ ಹೇಳಿದ್ರೆ ಗೋಪಾಲಣ್ಣ. ಅವರು ಎಷ್ಟು ಸೇಫ್ಟಿಯಾಗಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಷ್ಟೇ ಸೇಫ್ಟಿಯಾಗಿ ನಮ್ಮನ್ನು ಕರ್ಕೊಂಡು ಬಂದು ಬಿಡುವಂಥ ಜವಾಬ್ದಾರಿ ಕೂಡ ಅವರಿಗಿದೆ. ಇದು ನನಗೊಬ್ಬನಿಗೆ ಮಾತ್ರ ಅಲ್ಲ, ಅವರು ಯಾರು ಅವ್ರ ಜೊತೆಯಲ್ಲಿ ಸ್ನೇಹ ಮಾಡಿದ್ರು ಕೂಡ ಅವರು ಆ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಮತ್ತೆ ಅವ್ರನ್ನ ನಂಬಿ ಹೋದವ್ರನ್ನ ಯಾರನ್ನೂ ಅವರು ಇದುವರೆಗೆ ಕೈ ಬಿಟ್ಟಿಲ್ಲ. ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಅಂತ ಒಂದು ವಿಶಾಲ ವ್ಯಕ್ತಿತ್ವ. ನಾನು ಎದುರುಗಡೆ ಹೊಗಳಬಾರ್ದು, ನಾನು ಯಾವತ್ತೂ ಎದುರುಗಡೆ ಹೊಗಳೋದಿಲ್ಲ, ಇವತ್ತು ಅನಿವಾರ್ಯ. ಇವತ್ತು ನಾನು ಆ ಮಾತನ್ನು ಯಾಕೆ ಹೇಳ್ತಾರೆ, ಹೃದಯ ತುಂಬ ಹೇಳ್ತಾ ಇದ್ದೀನಿ. ಇವತ್ತು ಇಲ್ಲಿ ಇರುವಂಥ ಹತ್ತಿದ್ದಲ್ಲಿ ಮುತ್ತಿದೆ ಅಂತ ಹೇಳ್ತಾರೆ. ಇಲ್ಲಿ ಇರುವಂಥ ನಮ್ಮ ಯುವ ಸಮುದಾಯ, ಈಗಿನ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು, ಮೊದಲಿನ ವಿವೇಕಾನಂದ ಕೂಡ ಹೇಳ್ತಾರೆ, ಯುವ ಶಕ್ತಿ ಎಲ್ಲಿದೆಯೋ ಅಲ್ಲೊಂದು ವಿಶೇಷವಾದ ಸಂಚಲನ ಆಗ್ತದೆ. ಬಹುಶಃ ಈ ಸಂಸ್ಥೆಗೆ ಯುವ ಶಕ್ತಿಗೆ ಒಂದು ಸಂಚಲನ ಮತ್ತು ಅದರ ಅದ್ಭುತ ಸಾಧನೆಗೆ ಕಾರಣ ಆಗ್ಬೋದು ಅನ್ನೋದನ್ನು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕಂದ್ರೆ ನನಗೆ ಬಹಳ ಇಷ್ಟ ಆಯಿತು. ಈ ಯುವ ಸಮುದಾಯ ಎಲ್ಲಿವರೆಗೆ ಈ ಕೆಲಸಕ್ಕೆ ಇಳಿದಿಲ್ವೋ, ಯುವ ಸಮುದಾಯ ಎಲ್ಲಿವರೆಗೆ ಇಂತಹ ಸಾಮಾಜಿಕ ಚಿಂತನೆಗಳನ್ನು ಮಾಡೋದಿಲ್ವೋ ಅಲ್ಲಿವರೆಗೆ ಸಮಾಜದ ಉದ್ಧಾರ ಖಂಡಿತವಾಗ್ಲೂ ಆಗೋದಿಲ್ಲ ಅನ್ನೋದನ್ನು ನಾನು ಈ ದಿವಸಗಳನ್ನು ಹೇಳಬಲ್ಲೆ. ಅದೇ ರೀತಿಯಲ್ಲಿ ಇವತ್ತು ಸಾಮಾಜಿಕ ಜವಾಬ್ದಾರಿ ಅಂತ ನಮಗೆ ಹಲವರಿಗಿದೆ. ನಾನು ಕಳೆದ 12 ವರ್ಷಗಳಿಂದ ನಾನು ಈ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ನಾನು ವಿಶೇಷತೆ ಏನಂತ ಕಂಡಿದ್ದೇನೆ, ಖಾಲಿ ಜಾಬಲ್ಲಿ ನಾವು ಸಮಾಜ ಸೇವೆಯನ್ನ ಮಾಡಿದ್ದೇವೆ. ಖಾಲಿ ಜಾಬ್ ಅಂತ ಹೇಳುವಾಗ ನಾನು ಇವತ್ತೊಂದು ಪ್ರಸ್ತಾವನೆ ಮಾಡಿ, ನಾನು ಇವತ್ತು ನನ್ನ ಜಾಬಲ್ಲಿ ಇವತ್ತು 1 ರೂಪಾಯಿ ಕೂಡ ಇಲ್ಲ. ನೀವು ನನ್ನ ಜಾಬನ್ನು ಇವತ್ತು ತಡಕಾಡಿದ್ರೆ ನನ್ನ ಕೈಯಲ್ಲಿ 1 ರೂಪಾಯಿ ಕೂಡ ಇಲ್ಲ. ಆದರೆ ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಾನು ಯಾವ ಕೆಲಸವನ್ನು ಮಾಡ್ತೇನೆ, ಯಾವ ಕೆಲಸವನ್ನು ಮಾಡಬಲ್ಲೆ, ಯಾವ ಕೆಲಸವನ್ನು ಮಾಡಬಹುದು ಅನ್ನೋದನ್ನ ನನಗೆ ನಿರೀಕ್ಷಿತ ಅನಿರೀಕ್ಷಿತ ಎಲ್ಲಕ್ಕೂ ಸಿದ್ಧತೆಯನ್ನು ಮಾಡ್ಕೊಂಡು ಮನೆಯಿಂದ ಹೊರಗೆ ಹೋಗ್ತೀವಿ. ಇವತ್ತು ಬೆಳಿಗ್ಗೆ ಹಾಲಿಗೆ ದುಡ್ಡಿಲ್ಲ, ಆದ್ರೂ ನಾವು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀವಿ. ಇಂಥ ವ್ಯಕ್ತಿಗಳನ್ನ ಕರ್ಕೊಂಬಂದು ನೀವು ಕೂರಿಸಿ 2 ಮಾತುಗಳನ್ನ ಆಡಿ ನಿಮ್ಮ ಜೊತೆಯಲ್ಲಿ ಒಡನಾಟವನ್ನು ಬೆಳೆಸ್ತಿರ್ಬೇಕಾದ್ರೆ ಇದನ್ನ ನಾವು ಮೆಚ್ಚುಗೆ ಮಾಡ್ತೇವೆ. ನೀವು ಯಾರೋ ಒಬ್ರು ದೊಡ್ಡ ದಾನಿಗಳನ್ನ 1 ಲಕ್ಷ ರೂಪಾಯಿ ಕೊಡೋರನ್ನ ಅಥವಾ 1 ಕೋಟಿ ರೂಪಾಯಿ ಕೊಡೋರನ್ನ ಕರ್ಕೊಂಡ್ಬಂದು ಇಲ್ಲಿ ದೀಪ ಹಚ್ಚಿ ಏನೋ ಕಾರ್ಯಕ್ರಮ ಮಾಡೋದ್ರ ಬದಲು ನಮ್ಮಂತ ಒಬ್ಬ ಸಾಮಾಜಿಕ ಬದುಕಿನಲ್ಲಿ ಕಿಂಚಿತ್ ಅಡಿಗೆ ಸೇವೆಯನ್ನ ಮಾಡುವಂತವನ್ನ ಗುರುತಿಸಿ ತಗೊಂಬಂದು ವೇದಿಕೆಯಲ್ಲಿ ಕೂರಿಸಿ ಫೋಟೋ ತೆಗೆಸಿ ನನಗೆ ಕೊಡ್ಬೋದು, ಹೇಳಕ್ಕಾಗಲ್ಲ, ಫೋಟೋ ಬೇಕು. ಆಗ ಈ ಚಿಂತನೆಗಳು ಎಲ್ಲಿವರೆಗೆ ಮುಟ್ಟಬಹುದು ಅನ್ನೋದಕ್ಕೆ ನಾನೊಬ್ಬ ಸಾಕ್ಷಿ ಆಗ್ತೀನಿ. ಅಂದ್ರೆ ಇವರು ನಮ್ಮ ಪ್ರಕಾಶ್ ಕೋಟ್ಯಾನ್ ಅವ್ರನ್ನ ನಾನು ಇವತ್ತಲ್ಲ, ಬಹಳ 12 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಅವರು ಹೇಳಿದಾಗೆ ಬಹಳಷ್ಟು ಹೊಡೆತಗಳನ್ನ ತಿಂದು ಬಂದಿದ್ದಾರೆ. ಆದ್ರೆ ಹೊಡೆತಗಳನ್ನ ತಿಂದು ಬರಬೇಕಾದ್ರೆ ನಾನು ಒಂದು ವಿಗ್ರಹ, ಒಂದು ಕಲ್ಲನ್ನ, ಒಂದು ವಿಗ್ರಹ ಮಾಡಬೇಕಾದ್ರೆ 1000 ಉಳಿಪೆಟ್ಟು ಬಿಡಬೇಕಾದ್ರೆ ಆ 1000 ಉಳಿಪೆಟ್ಟು ಬಿದ್ದಾಗ ಒಂದು ವಿಗ್ರಹವಾಗಿ ರೂಪುಗೊಳ್ಳುತ್ತೆ. ನಾವು ಸಮಾಜದಿಂದ ಹಲವಾರು ಪೆಟ್ಟುಗಳು ತಿಂದಾಗ ನಮ್ಮಲ್ಲಿ ದೃಢತೆ ಮತ್ತು ಧೈರ್ಯ ಎಲ್ಲವೂ ಸೃಷ್ಟಿಯಾಗಿ ನಾವೊಂದು ಕೆಚ್ಚೆದೆಯ ವ್ಯಕ್ತಿಗಳಾಗಿ ರೂಪುಗೊಳ್ತೀವಿ. ಮತ್ತೆ ಯಾವುದೇ ಸಮಸ್ಯೆ ಬಂದರೂ ಕೂಡ ನಮಗೆ ಪರಿಹಾರ ಕಂಡುಹುಡುಕುವುದಕ್ಕೆ ನಮಗೆ ಸಾಧ್ಯತೆ ಇದೆ. ಅದಕ್ಕೆ ನಮಗೆ ಮಾರ್ಗದರ್ಶಕರಾಗಿ ನಮ್ಮ ಸ್ನೇಹಿತರು ಗೋಪಾಲಣ್ಣ ಯಾವಾಗಲೂ ನಮ್ಮ ಜೊತೆ ಇದೆ. ನಾವು ಯಾವತ್ತು ಯಾವುದೇ ಸಮಸ್ಯೆ ಬಂದಾಗ ಅವ್ರಿಗೊಂದು ಫೋನ್ ಮಾಡಿ ನಾವು ಅವ್ರಿಗೊಂದು ಚಿಂತನೆ, ಸಮಸ್ಯೆಗೆ ಒಂದು ಪರಿಹಾರವೋ ಅಥವಾ ಚಿಂತನೆಗೆ ಒಂದು ಪೂರಕವಾದ ಬೆಂಬಲವೋ ನಾವು ಯಾವುದು ಕೇಳುವುದಿಲ್ಲ. ಅಂತ ಸಂದರ್ಭದಲ್ಲಿ ನಮಗೆ ಮಾರ್ಗದರ್ಶನ, ನಮಗೆ ಸಲಹೆ, ಸಹಕಾರ, ನಮ್ಮ ಜೊತೆಯಲ್ಲಿ ಬಂದು ನಮಗೆ ಅನೇಕ ರೀತಿಯ ಸಹಾಯವನ್ನು ಮಾಡಿದವರಿದ್ದಾರೆ. ಹಾಗೆ
ಇಲ್ಲಿ ತಬಸ್ಸುಮ್ ಅವರನ್ನ ನಾನು ಕೋಟ್ಯನ್ ಅವರ ಕಾರ್ಯಕ್ರಮದಲ್ಲಿ ತಬಸ್ಸುಮ್ ಅವರನ್ನು ನೋಡಿ ಆಮೇಲೆ ನಂತರ ಅವರು ಬೇರೆಯವ್ರ ಮೂಲಕ ನಾನು ಫೋನಲ್ಲಿ ಮಾತಾಡಿದ್ದೀನಿ. ಬಹುಶಃ ಇವತ್ತು ಅದನ್ನ ಬೆಳಕಿಗೆ ತರಬೇಕಾದ್ರೆ ಕೋಟ್ಯನ್ ಅವರು ಒಂದು ಪಾತ್ರ ಇದೆ. ಬಹುಶಃ ನಾವು ಅವರನ್ನ ಹೊಗಳೋದ್ರಲ್ಲಿ ಮಾತ್ರ ನಾವು ಸಾಧ್ಯ ಇಲ್ಲ. ಅವರಿಗೆ ಒಂದು ಸಾಮಾಜಿಕ ಒಂದು ಸಹಾಯ ಅವರಿಗೆ ಆರ್ಥಿಕವಾಗಿ ಕೊಡಬೇಕು ಅಂತಿಲ್ಲ. ಅವರಿಗೊಂದು ಬೆನ್ನೆಲುಬಾಗಿ ನಿಂತು ಅವರ ಒಂದು ಕಾರ್ಯಗಳಿಗೆ ನಾವು ಒಂದು ಮಾತಿನ ಬೆಂಬಲ ಇರ್ಬೋದು, ನೈತಿಕತೆ ಇರ್ಬೋದು, ಯಾವುದಾದ್ರು ಬೆಂಬಲಗಳನ್ನು ಕೊಟ್ಟಾಗ ಅವರು ಕೂಡ ಸ್ಫೂರ್ತಿಯ ಚಿಲುಮೆಯಾಗಿ ಅವರು ಮತ್ತೆ ಮುಂದಕ್ಕೆ ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ. ಹಾಗೆ ಹಲವಾರು ಕಣ್ಣಿಗೆ ಕಾಣದಂತ ಸುದ್ದಿಗೆ ಬಾರದಂತ ಹಲವಾರು ಸಮಾಜ ಸೇವಕರು ನಮ್ಮ ಕಣ್ಣ ಮುಂದೆ ಇದ್ದಾರೆ. ನನ್ನೊಂದು ಕಾನ್ಸೆಪ್ಟ್ ಇದೆ, ನಮ್ಮ ಸಂಸ್ಥೆಯಲ್ಲಿ ನಾವು ಯಾವಾಗಲೂ ಕೆಲವರನ್ನ ಗುರುತಿಸ್ತೇವೆ. ಯಾಕೆ ಗುರುತಿಸ್ತೀವಿ ಅಂತ ಹೇಳಿದ್ರೆ ಇವನ್ನ ಸಮಾಜ ನೋಡಬೇಕು, ಇವನು ಇಂಥ ಕೆಲಸ ಮಾಡಿದ್ದಾನೆ, ಅವನ್ನ ಬೇರೆಯವರು ಕೂಡ ಗುರುತಿಸ್ಬೇಕು, ಅವನ ಸೇವೆಗೆ ಅವರಿಂದ ಇನ್ನೊಂದು ಸಹಾಯಗಳು ಸಿಗಬೇಕು ಅನ್ನೋ ಉದ್ದೇಶದಿಂದ ನಾವು ಗುರುತಿಸ್ತೀವಿ. ಸೊ ಹಾಗೆ ಆರಂಭದಲ್ಲಿ ನೀವು ಕೇಳಿರ್ಬೋದು ವೀಣಾಧರಿ ಅಂತೇಳಿ. ವೀಣಾಧರಿ ಅನ್ನೋ ಒಂದು HIV ಪೀಡಿತ ಮಹಿಳೆ ಈ ದಕ್ಷಿಣ ಕನ್ನಡದಲ್ಲಿ ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ ಯಾರು ಗುರುತಿಸಿದ್ದಿಲ್ಲ. ಅವ್ರನ್ನ ನಾನು ಬೆಳಕಿಗೆ ತರಬೇಕಾದ್ರೆ ನಮ್ಮ ಸಂಸ್ಥೆಯಲ್ಲಿ ಅವ್ರಿಗೊಂದು ಪ್ರಶಸ್ತಿಯನ್ನ ನೀಡಿ ಅವ್ರನ್ನ ಬೆಳಕಿಗೆ ತಂದು ಅವರನ್ನೊಂದು ಒಳ್ಳೆಯ ಪ್ರಚಾರ ನೀಡಿ ಆ ನಂತರ ಆಕೆ ಹಿಂದೆ ನೋಡಲಿಲ್ಲ. HIV ಬಾಧಿತೆ ಆಗಿದ್ರು ಕೂಡ ಆಕೆ ಹಿಂದೆ ನೋಡಲಿಲ್ಲ. ಪ್ರಪಂಚದಾದ್ಯಂತ ಹಲವಾರು ರಾಷ್ಟ್ರಗಳನ್ನ ಸುತ್ತಿ ಅನೇಕ ಹೆಸರು ಮಾಡೋದು, ಬಹಳ ಸೇವೆ ಮಾಡೋದು, ಮತ್ತೆ ತೀರ್ಕೊಂಡ್ರು. ಸೊ ಈ ರೀತಿಯ ಕೆಲಸಗಳನ್ನು ನಾವು ಮಾಡ್ತೇವೆ. ಇವತ್ತು ನೀವು ಬಾಲಕೃಷ್ಣ ಒಂದು ಸಣ್ಣ ವೇದಿಕೆಯಲ್ಲಿ ಬೆಳಕಿಗೆ ತಂದ್ರೆ ಇವತ್ತು ಆ ಬಾಲಕೃಷ್ಣದಿಂದ ಆಗುವಂತ ಸೇವೆಗಳು ಇನ್ನಷ್ಟು ವಿಸ್ತಾರವಾಗಿ ಬೇರೆ ಕಡೆ ಹೋಗುವುದಕ್ಕೆ ಸಾಧ್ಯತೆ ಇದೆ. ನಿಮ್ಮ ಈ ನಿಮ್ಮನ್ನು ನಾವೆಲ್ಲ ಇವತ್ತು ಮಿತ್ರರಾಗಿ ಸ್ವೀಕಾರ ಮಾಡ್ತೀವಿ. ಇವತ್ತು ನಮ್ಮ ಬಳಗದ ಒಂದು ಪಾರ್ಟ್, ನಿಮ್ಮ ಬಳಗದ ಒಂದು ಪಾರ್ಟ್ ನಾವು, ನಮ್ಮ ಬಳಗದ ಪಾರ್ಟ್ ಒಂದು ಪಾರ್ಟ್ ನೀವು, ನಾವು ಅದನ್ನ ಸ್ವೀಕಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಜೊತೆಯಲ್ಲಿ ಅನೇಕ ಹೋರಾಟ ಮಾಡಿದಂಥ ಹನೀಫ್ ಸಾಹೇಬ್ ಇವರು ಕೂಡ ಒಂದು ಸಾಮಾಜಿಕ ಹೋರಾಟಗಾರ. ಇವತ್ತು ನೀವು ಕೇಳಿರ್ಬೋದು ವೆಲ್ನಾಥ್ ಅಂತ ಒಂದು ಆಸ್ಪತ್ರೆಯಲ್ಲಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಪಟ್ಟಭದ್ರ ಹಿತಾಸಕ್ತಿಗಳ ಒಂದು ಕೈವಾಡವನ್ನ ಒಂದು ನಿಲ್ಲಿಸಬೇಕಾದ್ರೆ ನಿರಂತರವಾಗಿ ಜೀವದ ಹಂಗು ತೊರೆದವರು ಹೋರಾಟವನ್ನು ಮಾಡಿದರೆ ಒಂದು ಬೆದರಿಕೆ ಬಂದಿದೆ, ಅವರನ್ನು ಕೊಲೆ ಮಾಡೋಲ್ಲಿಗೂ ಕೂಡ ಬಂದಿದೆ. ಆದ್ರೂ ಕೂಡ ಅವರು ಹೆದರಲಿಲ್ಲ. ಇವತ್ತು ಅವರು ಸಾಮಾಜಿಕ ಅಲ್ಲಿ ಬರುವಂತ ದಿನ ಅವರಿಗೆ ಒಂದು 10 ರಿಂದ 20 ಜನ ಅವ್ರನ್ನ ಹುಡ್ಕೊಂಡು ಬರ್ತಾರೆ. ಅವರಿಗೆ ವೆಲ್ನಾಥ್ನಿಂದ, KMCಯಿಂದ ಬೇರೆ ಬೇರೆ ಚಿಕಿತ್ಸೆಗಳನ್ನ ವ್ಯವಸ್ಥೆಗಳನ್ನ ಮಾಡ್ತಾರೆ. ಅದರ ಜೊತೆ ನಮ್ಮ ಸಂಸ್ಥೆ ಇನ್ನೊಂದು ಮಹತ್ತರವಾದಂತ ಕೆಲಸವನ್ನು ಮಾಡ್ತಾರೆ. ಅನಾಥ ಶವಗಳನ್ನ ಇವತ್ತು ಒಂದು ಸರ್ಕಾರದ ಲೆವೆಲಲ್ಲಿ ಮಾರಾಟ ಮಾಡುವಂತ ಪರಿಸ್ಥಿತಿ ಇದೆ. ಅವನ್ನ ಇವತ್ತು ನಿಲ್ಲಿಸಿ ಅದನ್ನ ಗೌರವದ ಅಂತ್ಯಕ್ರಿಯೆಯನ್ನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಬಹಳ ಹೋರಾಟಗಳನ್ನ ಮಾಡಿ ಬಹಳ ಸವಾಲುಗಳನ್ನ ಎದುರಿಸಿ ನಾವು ಅದನ್ನ ಸಕ್ಸಸ್ಫುಲ್ ಆಗಿ ಅದನ್ನ ಕಾರ್ಯಗತಗೊಳಿಸಿದ್ವಿ. ಬರೀ ಅದನ್ನ ಅಂತ್ಯಕ್ರಿಯೆ ಮಾಡೋದು ಮಾತ್ರವಲ್ಲ, ಅಂತ್ಯಕ್ರಿಯೆ ಮಾಡಿದ ನಂತರ ಆ ವ್ಯಕ್ತಿಯ ಹೆಸರಿನಲ್ಲಿ ಇದಕ್ಕೆ ಸಾವು ಮಾಡ್ತಾ ಇದ್ವಿ, ಶ್ರದ್ಧಾಂಜಲಿಯನ್ನ ಮಾಡ್ತಾ ಇದ್ವಿ. ಸಾವು ಅಂದ್ರೆ ದೇವಸ್ಥಾನದಲ್ಲಿ ಆಯಾ ಧರ್ಮಕ್ಕೆ ಅನುಸಾರವಾಗಿ ಹಿಂದೂಗಳಾದ್ರೆ ದೇವಸ್ಥಾನದಲ್ಲಿ, ಮುಸಲ್ಮಾನರಾದ್ರೆ ಅವರ ಮಸೀದಿಯಲ್ಲಿ, ಮತ್ತೆ ಇವರು ಕ್ರಿಶ್ಚಿಯನ್ರಾದ್ರೆ ಅವರ ಇದರಲ್ಲಿ. ಆದ್ರೆ ನಮಗೆ 99.9% ಸಿಕ್ಕಿದ್ದು ಹಿಂದೂಗಳ ಶವ. ಇಲ್ಲೆಲ್ಲ ಸಾಮಾಜಿಕ ಸ್ಥಿತಿಗತಿಯಲ್ಲಿ ನಾವು ನೋಡ್ತೇವೆ. ಏನಂತ ನೋಡ್ತೀವಿ ಅಂದ್ರೆ ಈ ಜಾತಿಯ ಮಧ್ಯೆ ಸಂಘರ್ಷಗಳು. ಈ ಜಾತಿಯ ಮಧ್ಯೆ ಸಂಘರ್ಷಕ್ಕೆ ನಮಗೆ ಸಮಯ ಸಿಗ್ತದೆ. ಯಾವುದೊಂದು ಬಂದ್ ಆದ್ರೆ ಅಥವಾ ಯಾವುದೊಂದು ಸ್ಟ್ರೈಕ್ ಆದ್ರೆ ಕಲ್ಲು ಬಿಸಾಡಲಿಕ್ಕೆ ನಮಗೆ ಸಮಯ ಸಿಗ್ತದೆ. ಯಾವುದೇ ಒಳ್ಳೆಯ ಸೇವೆಗಳನ್ನ ಮಾಡೋದಕ್ಕೆ ನಮಗೆ ಸಮಯಗಳು ಸಿಗ್ತಾ ಇಲ್ಲ. ಇದು ನಾನು ಯಾವುದೇ ಧರ್ಮದವರನ್ನು ಉದ್ದೇಶಿಸಿ ಹೇಳ್ತಾ ಇಲ್ಲ. ಪ್ರತಿಯೊಬ್ಬರು ಈ ಸಮಾಜದಲ್ಲಿರುವಂತ ಅದಕ್ಕಂತೆ ಸೀಮಿತವಾದಂತ ಕೆಲವು ಹುಡುಗರಿದ್ದಾರೆ. ಅವರನ್ನ ಮತ ಪರಿವರ್ತನೆ ಮಾಡಿ ಈ ಸಂಸ್ಥೆಯ ಮೂಲಕ ಹ್ಯೂಮನ್ ಎಂಪವರ್ಮೆಂಟ್ ಅಂತ ಹೇಳಿದ್ರೆ ನಾವು ಅದನ್ನು ಕೂಡ ನಾವು ಅದನ್ನ ಕೈಗೆ ತಗೊಳ್ಬಹುದು. ಅವ್ರನ್ನ ಒಂದು ಮನ ಪರಿವರ್ತನೆ ಮಾಡಿ ಸಮಾಜದ ಒಳ್ಳೆಯ ಕೆಲಸಕ್ಕೆ ನಾವು ಬಳಸ್ಕೊಂಡಾಗ ಬಹುಶಃ ನಮ್ಮ ಉದ್ದೇಶ ಸಾರ್ಥಕತೆ ಆಗಬಹುದು ಅಂತ ನಾನು ಅನ್ಸ್ಕೊಳ್ತಾ ಇದ್ದೀನಿ. ಹೀಗೆ ನಾವು ಆ ಶವಗಳಿಗೆ ಅಂತ್ಯ ಸಂಸ್ಕಾರವನ್ನು ಮಾಡಿ ಒಂದು ದಿವಸ ಕೆಲವು ಸಂದರ್ಭಗಳಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕಾದ್ರೆ ನಮಗೆ ಗುಂಡಿಯನ್ನ ಮುಚ್ಚೋದಕ್ಕೆ ಜನ ಸಿಗದೆ ನಾವೇ ಮಣ್ಣು ಹಾಕಿ ಭೂತು ಆಮೇಲೆ ನೀರು ತಲೆ ಮೇಲೆ ಹೊಯ್ಕೊಂಡು ಅಂದ್ರೆ ಅಷ್ಟು ಸುಸ್ತಂಗೇನು ಕೆಲಸ ಮಾಡಿ ನಾನು ಈ ಫಿಸಿಕಲ್ ಕೆಲಸ ಕಾಣಲ್ಲ, ನನಗೆ ಕೆಲಸ ಮಾಡಲಿಲ್ಲ. ಆದ್ರೂ ಕೂಡ ಅಂತ ಅನಿವಾರ್ಯ ಸಂದರ್ಭ ಬಂದಾಗ ನಾವು ಧಾರ್ಮಿಕ ಹಿಡಿದು ನಾವು ಮಾಡಿದ್ದೀವಿ. ಇಂಥ ಒಂದು ಕೆಲಸಗಳನ್ನ ಸಮಾಜಕ್ಕೆ ಮಾರ್ಗದರ್ಶಕವಾಗಿ ನಾವು ಮಾಡುವಂತ ಅವಶ್ಯಕತೆ ಎಲ್ಲರೂ ಮಾಡ್ಲಿಕ್ಕೆ, ಎಲ್ಲರೂ ಕೈ ಜೋಡಿಸಿ ಇಂಥದ್ದೇ ಕೆಲಸ ಅಂತಿದ್ರೆ ಇಂಥ ಹಲವಾರು ಕೆಲಸಗಳು ನಮ್ಮ ಮನೆ ನೋಡಿ ಪತ್ನಿಯ ಶವವನ್ನು ಹೆಗಲ ಮೇಲೆ ಹೊತ್ಕೊಂಡು 10 ಕಿಲೋಮೀಟರ್ ಮಾಡ್ತಾರೆ. ನಾವು ಎಲ್ಲೇ ಒರಿಸ್ಸಾದಲ್ಲಿ ಅದಕ್ಕೆ ನಾವು ಇಲ್ಲಿ ಸ್ಪಂದನ ಮಾಡಿ ನಮ್ಮೂರಲ್ಲಿ ಆಗ್ತಾ ಇದಕ್ಕೆ ನಾವು ಸ್ಪಂದನ ಮಾಡ್ತಾ ಇಲ್ಲ. ಇದು ದೊಡ್ಡ ದುರಂತ. ನಾವು ಎಲ್ಲಿಯೋ ಕಲ್ಕತ್ತಾದಲ್ಲಿಯೋ, ಎಲ್ಲಿಯೋ ಒರಿಸ್ಸಾದಲ್ಲಿಯೋ, ಎಲ್ಲಿಯೋ ಪಶ್ಚಿಮ ಬಂಗಾಳದಲ್ಲಿ ಎಲ್ಲೋ ನಡೆದಿರುವಂತಹ ಘಟನೆಗಳಿಗೆ ನಾವು ವಾಟ್ಸ್ಆಪ್ ಅಲ್ಲಿ ಇದನ್ನು ತಲುಪಿಸ್ತಾ ಇದ್ದೀವಿ.
ಇಲ್ಲ, ನಾವು ಅದನ್ನ ಬಿಟ್ಟು ನಮ್ಮ ಪ್ರಚಲಿತದಲ್ಲಿ ಏನಾಗ್ತಾ ಇದೆಯೋ ಅದನ್ನ ವಾಟ್ಸಪ್ ಅಲ್ಲಿ ಮಾಡೋದು. ಇವರು ರಕ್ತಗಳನ್ನ ಯಾರಿಗೆ ರಕ್ತ ಬೇಕು ಅಂತ ಕೂಡ ಅವರ ಸಮುದಾಯದಲ್ಲಿ ಯಾರು ರಕ್ತ ಕೊಡೋದು ಕರ್ಕೊಂಡು ಹೋಗಿ ಮಾಡೋದನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ರಕ್ತದ ಕೊರತೆ, ಮೊನ್ನೆ ಇತ್ತೀಚೆಗೆ ವೆಲ್ನಾರ್ನಲ್ಲಿ ರಕ್ತದ ಕೊರತೆಗಳು, ಡೆಂಗ್ಯೂ ಕಾಯಿಲೆ ಜಾಸ್ತಿಯಾಗಿ ರಕ್ತದ ಕೊರತೆ ಬಂದ್ಬಿಟ್ಟು ಆವಾಗ ಇವರು ಡಿಸಿ ಅವ್ರ ಮನವರಿಕೆ ಮಾಡಿ ಎಲ್ಲ ರಕ್ತದ ಕೊರತೆಯನ್ನು ತುಂಬಿಸಬೇಕು. ಇಂಥ ಒಂದು ಸಾಮಾಜಿಕ ಕೆಲಸ ಸಣ್ಣದಾದ್ರೆ ಅನೇಕ ಜೀವಗಳನ್ನು ಉಳಿಸುವಂತ ಸಾಧ್ಯತೆ ಇದೆ. ಇವನ್ನೆಲ್ಲ ನಾವು ನಿರಂತರ, ನಾನು ಬೆಳಿಗ್ಗೆ ಸಾಧಾರಣ ನಿದ್ದೆ ಮಾಡುವಾಗ ಮಾತ್ರ, ನಿದ್ದೆಯಲ್ಲಿ ಮಾತ್ರ ನನಗೆ ಹ್ಯೂಮನ್ ರೈಟ್ಸ್ ನೆನಪಿಗೆ ಬರ್ತಾ ಇದೆ. ಆ ನಿದ್ದೆಯಲ್ಲಿ ಎದ್ದ ತಕ್ಷಣ ಮಾಡೋದು ನಾವು ಇದನ್ನೇ ಬೆಳಿಗ್ಗೆ. ನಮ್ಮ ಮನೆಯಲ್ಲಿ ಯಾವ ಹೆಂಡತಿ ಬೈತಾರೆ, ಗೋಪಾಲ ನಿಮಗೆ ಗೊತ್ತು, ಗೋಪಾಲ ಅಂತ ನನ್ನ ಹೆಂಡತಿ ತುಂಬ ಅವ್ರಿಗೆ ಸರಿ ಬುದ್ಧಿಯಲ್ಲಿ ಮಾರಾಯ. ಅದಕ್ಕೆ ಗೋಪಾಲ ಕೂಡ ಒಂದ್ಸರಿ ನನಗೆ ಬೈತಾರೆ. ಇದೆಲ್ಲ ಸಾಮಾನ್ಯ, ಅಂದ್ರೆ ಇದು ಸ್ಥಿತಿಗತಿಗಳು. ಅಂದ್ರೆ ನಮ್ಮ ಮನೆಯಲ್ಲಿ ಅಷ್ಟು ವಿರೋಧ ಇದ್ರೂ ಕೂಡ ನಾವು ಆ ವಿರೋಧವನ್ನ ಎದುರಿಸಿ ನಾವು ಮಾಡ್ತಾ ಇದ್ದೀವಿ. ಆದ್ರೆ ನೀವನ್ನ ಹಾಗೆ ಮಾಡಬೇಕು ಅಂತ ಹೇಳಿದ್ರೆ, ಯಾಕಂದ್ರೆ ಯುವಶಕ್ತಿಗಳು ನೀವು ಸುಮ್ಮನೆ ಸಮಾಜ ಸೇವೆ ಅಂತ 24 ಗಂಟೆ ದುಡಿದ್ರೆ ನಿಮ್ಮ ಬೇರೆ ಬೇರೆ ಕೆಲವು ವಿಷಯಗಳು ಅಲ್ಲಿಗೆ ಹಾಳಾಗಬಹುದು. ಅದನ್ನ ನೀವು ವೈಯಕ್ತಿಕವಾದಂತಹ ವಿಚಾರಗಳನ್ನು ನೀವು ಯಾವತ್ತೂ ಹಾಳು ಮಾಡ್ಕೊಳ್ತೀವಿ. ದಿನದ ಒಂದಷ್ಟು ಗಂಟೆಗಳನ್ನ ಸಮಾಜ ಸೇವೆ ಮತ್ತು ಹೊಸ ಈಗ ಸಮಾಜ ಸೇವೆ ಅಂದ್ರೆ ಕೋಟೆ ಮಾಡಿದ್ರೆ ನಾನು ಮಾಡಿದ್ರೆ ನೀವು ಮಾಡ್ತೀನಿ ಅಂತ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ. ಹೊಸ ಇನ್ವೆನ್ಷನ್ಗಳನ್ನ, ಹೊಸ ಪರಿಶೋಧನೆಗಳನ್ನ ಈ ಸಮಾಜ ಸೇವೆಗೆ ಮಾಡಿ. ಈಗ ನೋಡಿ, ಹ್ಯೂಮನ್ ರೈಟ್ಸ್ಗೆ ನಾನು ಬರೋ ಸಂದರ್ಭದಲ್ಲಿ ನನಗೆ ಏನು ಗೊತ್ತಿರಲಿಲ್ಲ. ನನಗೆ ಎಷ್ಟೋ ಜನ ಎದುರಿಸಿದ್ದಾರೆ, ಏನ್ ನೀನು ಪೊಲೀಸ್ನವರು, ರಾಜಕಾರಣಿಗಳು, ಅಧಿಕಾರಿಗಳು ವಿರುದ್ಧ ಹೋರಾಟ ಮಾಡ್ಬಿಟ್ಟು ಗಲಾಟೆ ಮಾಡ್ತಾರೆ. ಗೋಪಾಲ ನನಗೆ ಗೊತ್ತಿತ್ತು. ಹ್ಯೂಮನ್ ರೈಟ್ಸ್ ಅನ್ನೋದು ಪೊಲೀಸ್ನವರ ವಿರುದ್ಧ ಅಂತ ಒಂದು ಮಾತಿತ್ತು. ಆದ್ರೆ ಪೊಲೀಸ್ನವರ ವಿರುದ್ಧ ಅಲ್ಲ ಅನ್ನೋದನ್ನ ಇವರು ನಮ್ಮ ಗೋಪಾಲ ಮನಗಂಡು ನನಗೆ ಹೇಳ್ತಾರೆ. ಪೊಲೀಸ್ನವರು ಕೂಡ ಸಪೋರ್ಟ್ ಮಾಡುವಂತ ಒಂದು ಹ್ಯೂಮನ್ ರೈಟ್ಸ್ ಇದೆ ಅಂದ್ರೆ ಬಾಲಕೃಷ್ಣ ಟೀಮ್ ಅಂತ. ಸೊ ಹೀಗೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ನಮ್ಮ ಹೊಸ ನನಗೆ ಹ್ಯೂಮನ್ ರೈಟ್ಸ್ ಬರೋರು ಏನು ಪರಿಚಯ ಇದ್ದಿಲ್ಲ, ಗೊತ್ತಿದ್ದಿಲ್ಲ. ಆದ್ರೆ ಇವತ್ತು ನಾನು ಹ್ಯೂಮನ್ ರೈಟ್ಸ್ ಇಂದ ಎಲ್ಲವನ್ನೂ ಬಳಸ್ಕೊಂಡಿದ್ದೇನೆ. ಗೌರವ ಇರ್ಬೋದು, ನಾನು ಇನ್ನಿತರ ಯಾವುದೇ ಸಾಮಾಜಿಕ ಜವಾಬ್ದಾರಿ ಇರ್ಬೋದು, ಹೆಸರು ಇರ್ಬೋದು, ಎಲ್ಲವನ್ನೂ ಗಳಿಸ್ಕೊಂಡಿದ್ದೇನೆ. ಆದ್ರೆ ನಾನು ಹಣ ಮಾತ್ರ ಗಳಿಸ್ಕೊಂಡಿದ್ದೆ ಅದಕ್ಕೆ ಬೇಜಾರಿಲ್ಲ. ಯಾಕಂದ್ರೆ ನಾನು ಹಣಕ್ಕಿಂತ ಹೆಚ್ಚಿದ ಮರ್ಯಾದೆಯನ್ನು ಗಳಿಸ್ಕೊಂಡಿದ್ದೇನೆ. ಇವತ್ತು ಬಾಲಕೃಷ್ಣ ಮಂಗಳೂರಲ್ಲಿ ಏನು ಅಲ್ಲ ಅಂತ ಇದ್ದ ಸಮಯದಲ್ಲಿ ಇವತ್ತು ಬಾಲಕೃಷ್ಣ ಅನ್ನೋ ಒಂದು ವ್ಯಕ್ತಿ ಅಂತ ಹೇಳಿ ತೋರಿಸ್ಕೊಳ್ಳೋದಕ್ಕೆ ಕಾರಣವಾಗಿದ್ದು ಹ್ಯೂಮನ್ ರೈಟ್ಸ್. ಅಂದ್ರೆ ಅದರ ಜೊತೆ ನನ್ನ ಸರ್ವಿಸ್. ಅದರ ನಂತರ ನಾನು ಬಂದಾಗ ಹ್ಯೂಮನ್ ರೈಟ್ಸ್ ಅಲ್ಲಿ ಒಂದು ಆರ್ಟಿಕಲ್ ಇದೆ, ಅದು 30 ಆರ್ಟಿಕಲ್ ಇದೆ ಹ್ಯೂಮನ್ ರೈಟ್ಸ್ ಅಲ್ಲಿ. ಅದಕ್ಕೆ ಅದು ಬೌಂಡ್ರಿ, ಆ ಬೌಂಡ್ರಿ ಒಳಗೆ ಅದನ್ನು ಬಿಟ್ಟು ನಾನು ಹೊಸ ಅನ್ವೇಷಣೆಗಳನ್ನ ಮಾಡಿದೆ. ಹ್ಯೂಮನ್ ರೈಟ್ಸ್ ಅಲ್ಲಿ ಬೇರೆ ಏನೋ ನಾನು ಮಾಡ್ಬೋದು. ಹ್ಯೂಮನ್ ರೈಟ್ಸ್ ಅಂತ ಹೇಳಿದ್ರೆ ಹ್ಯೂಮನ್ ರೈಟ್ಸ್ ಅನ್ನ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಕೆ ಮಾಡ್ಕೊಳ್ಳೋದು, ಇದನ್ನು ನಾನು ಇನ್ವೆನ್ಷನ್ ಅಂದ್ರೆ ಹೊಸ ರಿಸರ್ಚ್ ಮೂಲಕ ನಾನು ಅದು ಹೊಸ ಈಗ ಕರ್ನಾಟಕ ಅಥವಾ ಇಂಡಿಯಾದಲ್ಲಿ ನಾನು ಇಂಡಿಯಾಕ್ಕಿಂತಲೂ ಜಾಸ್ತಿ ಕರ್ನಾಟಕ ಮತ್ತು ದಕ್ಷಿಣ ಕನ್ನಡ ಇದನ್ನು ನಾನು ವ್ಯಾಪ್ತಿಗೆ ಬಂದ್ರೆ, ಹ್ಯೂಮನ್ ರೈಟ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅನ್ನೋ ನಮ್ಮ ಸಂಸ್ಥೆಯಲ್ಲಿ ಈ ರೀತಿಯಲ್ಲಿ ಕೆಲಸ ಮಾಡುವಂತ ಹ್ಯೂಮನ್ ರೈಟ್ಸ್ ಸಂಸ್ಥೆ ಇನ್ನೊಂದಿಲ್ಲ. ಯಾಕೆಂದ್ರೆ ಇದು ಹೊಸ ಸಂಶೋಧನೆಯಲ್ಲಿ ಮಾಡುವಂತ ಕೆಲಸ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಹ್ಯೂಮನ್ ರೈಟ್ಸ್ ಅಂದ್ರೆ ಇದೆ ಮಾಮೂಲಿ ಪೊಲೀಸ್ ಅವರಿಗೆ ಜೋರು ಮಾಡೋದು, ಸ್ಟೇಷನ್ ಅಲ್ಲಿ ಗಲಾಟೆ ಮಾಡೋದು, ಅಥವಾ ಅಧಿಕಾರಿಗಳಿಗೆ ಗೊಬ್ಬೆ ಹೊಡೆಯೋದು, ಇದಲ್ಲ. ಅವರನ್ನೆಲ್ಲರನ್ನೂ ಕೂಡ ಪ್ರೀತಿ, ಯಾಕಂದ್ರೆ ಅಲ್ಲೂ ಕೂಡ ಒಬ್ಬ ಮನುಷ್ಯ ಇದ್ದಾರೆ. ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಲಿ ಅಥವಾ ಒಂದು ಅಧಿಕಾರಿ ಲೆವೆಲ್ ಅಲ್ಲಿ ಅಲ್ಲೂ ಒಬ್ಬ ಮನುಷ್ಯ ಇದ್ದಾನೆ. ಆ ಮನುಷ್ಯರನ್ನ ಪ್ರೀತಿಯಿಂದ ಹೋಲಿಸ್ಕೊಂಡು ನಮ್ಮ ಕೆಲಸನ ಮಾಡಿಸಿ ಬೇರೆಯವರಿಗೆ ಬಡವರಿಗೆ ಅವರಿಗೆ ಸಹಾಯ ಮಾಡೋದ್ರ ಮೂಲಕ ನಮ್ಮ ಹ್ಯೂಮನ್ ರೈಟ್ಸ್ ಏನು ಅನ್ನೋದು ಅವರಿಗೊಂದು ಅರಿವು ಮೂಡಿಸುವಂತ ಕೆಲಸವನ್ನು ಮಾಡಿ ಅದರಿಂದ ನಾವು ಸಫಲತೆಯನ್ನು ಕಂಡಿದ್ದೀವಿ. ಇನ್ನೊಂದಿದೆ, ನಮಗೆ ಎಲ್ಲ ಕಡೆಯಿಂದ ಫ್ರೆಂಡ್ಸ್ ಇದ್ದಾರೆ. ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಗೋಪಾಲನ ನಂಬರ್ 1 ಫ್ರೆಂಡ್ಸ್ ಅವರು. ಅದರ ನಂತರ ಈಗ ದೊಡ್ಡ ಆಫೀಸರ್ ನನಗೆ ಲೀಸ್ಟ್ ಫ್ರೆಂಡ್. ಅಂದ್ರೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ನಾವು PC ಅನ್ನು ಕೂಡ ನಾವು ಪ್ರೀತಿ ಮಾಡ್ತೀವಿ. ನಾವು ರಸ್ತೆಯಲ್ಲಿ ಇದ್ರೂ ಕೂಡ PC ಅವರು ಒಂದ್ಸರಿ ನಮಗೆ ಮನಸ್ಸಿಗೆ ಸುಸ್ತಾಗಿರೋ ಏನಾದ್ರು ಕಂಡು ಬಂದು ನಾವು ಕರೆದು ಮಾತಾಡಿಸ್ಕೊಂಡು ಹೋಗುವಂತ ವ್ಯವಧಾನ ಇರ್ತದೆ. ನಮ್ಗೆ ಕೆಲವು ಸಮಾಜದಲ್ಲಿ ನಾವು ಅದನ್ನ ಕಂಡುಕೊಳ್ಳುವುದಿಲ್ಲ. ಒಬ್ಬ ಟ್ರಾಫಿಕ್ ಪೊಲೀಸ್ ನಮ್ಗೆ ನಮ್ಗೆ ಸಿಟ್ಟು ಬಂದ್ಬಿಡ್ತದೆ. ಆದ್ರೆ ಅವನು ಆ 4 ಗಂಟೆ ಆ ಉರಿ ಬಿಸಿಲಲ್ಲಿ ನೀರಿಲ್ಲದೆ ಅವನು ಡ್ಯೂಟಿ ಮಾಡುವಾಗ ಒಬ್ಬ ತಪ್ಪು ಮಾಡಿದ್ರೆ ಅವನಿಗೆ ಸಿಟ್ಟು ಬಂದೇ ಬರುತ್ತೆ. ಅವ್ರನ್ನ ಬಂದು ಜೋರ್ ಮಾಡಿ ನಿಲ್ಲಿಸ್ತಾರೆ. ಆಗ ನಾವೇನ್ ಮಾಡ್ಬೇಕು, ನಾವು ಸಾವಧಾನದಿಂದ ವರ್ತನೆ ಮಾಡಿ ಅವರಿಗೆ ಬೇಕಾದ ಪೂರಕವಾದ ಡಾಕ್ಯುಮೆಂಟ್ ಕೊಟ್ಟು ನಾವು ಕೂಡ ಒಂದು ಕರ್ತವ್ಯ ಅಡ್ಡಿಪರದ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ರೆ ಇವತ್ತು ನಾವು ಎಲ್ಲವನ್ನು ಶಾಂತಿಯಿಂದ ನಾವು ನಡೆಸ್ಕೊಳ್ಳೋದಕ್ಕೆ ಸಾಧ್ಯ. ಇದನ್ನ ನಾನು ಯಾಕೆ ಇಲ್ಲಿ ಹೇಳ್ತೇನೆ ಅಂತಂದ್ರೆ, ಯುವ ಜನತೆ ಇದನ್ನು ತಿಳ್ಕೊಂಡು ನಿಮ್ಮ ಮೂಲಕ ಇದನ್ನು ಅನೇಕ ವಿಚಾರಗಳಿದೆ. ಅದು ಒಂದು ವಿಚಾರ ಅಂತಿಲ್ಲ, ಅನೇಕ ವಿಚಾರಗಳಿವೆ. ಇದನ್ನು ಸ್ಪ್ರೆಡ್ ಔಟ್ ಮಾಡಬೇಕು ನಾವು ಸಮಾಜದಲ್ಲಿ. ಇದು ಈ ಸಂಸ್ಥೆಗೆ ಮಹತ್ತರವಾದ ಜವಾಬ್ದಾರಿ ಇದೆ. ಇದು ಇವತ್ತು ನೀವು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದೀರಿ. ಇದನ್ನು ನಡೆಸ್ಕೊಂಡು ಹೋಗೋದು ಬಹಳ ಕಷ್ಟ ಇದೆ, ಸುಲಭ ಇಲ್ಲ. ಸಂಸ್ಥೆ ಸ್ಥಾಪನೆ ಮಾಡೋದು ಬಹಳ ಮುಖ್ಯ ಅಲ್ಲ. ಮತ್ತೆ ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ, ನಿಮ್ಮ ಸಿಸ್ಟಮ್ ಹೇಗೆ ಅಂತ ಗೊತ್ತಿಲ್ಲ. ಇದನ್ನ ನೀವು ಕಷ್ಟಪಟ್ಟು ಸ್ಥಾಪನೆ ಮಾಡಿರ್ತೀರಿ, ಮಾಡಿದ ನಂತರ ನೀವು ಮೆಂಬರ್ಶಿಪ್ ಎಲ್ಲಾದ್ರೂ ಮಾಡೋ ಸಂದರ್ಭದಲ್ಲಿ ಯಾವನೊಬ್ಬ 250 ರೂಪಾಯಿ 500 ರೂಪಾಯಿ ಕೊಟ್ಟು ಮೆಂಬರ್ ಆದ್ರೆ ನಂತರ
ನಾನು ನಿಮ್ಮನ್ನು ನಾಳೆ ಕೇಳ್ತಾರೆ ಯಾವನೇ ಪ್ರೆಸಿಡೆಂಟ್ ಅಂತೇಳಿ 500 ರೂಪಾಯಿಗೆ ಪ್ರೆಸಿಡೆಂಟ್ ಅನ್ನ ತೂಕ ಹಾಕುವಂತ ಸಮಯ ಬರ್ಬೋದು. ಆದ್ರಿಂದಾಗಿ ಇವತ್ತು ನೀವು ಯಾವ ಸಂಸ್ಥೆಯನ್ನು ರಚನೆ ಮಾಡಿದ್ದೀರೋ ಆ ಸಂಸ್ಥೆಯ ರಚನೆಯಲ್ಲಿ ಒಳಗೊಳಗಡೆ ಯಾವುದು ಕೂಡ ಸಮಸ್ಯೆಗಳು ಬಾರದ ರೀತಿಯಲ್ಲಿ ನೀವು ಬಹಳಷ್ಟು ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು. ಯಾಕಂದ್ರೆ ಮುಂದಕ್ಕೆ ಬರುವ ಜನರೇಷನ್ ಇರ್ತದೆ. ಇನ್ನೊಂದು ಸಮಯಕ್ಕೆ ನನಗೆ ಅನುಭವ ಆಗಿದೆ, ನನಗೆ ಸ್ವತಃ ಅನುಭವ ಆಗಿದೆ. ಹ್ಯೂಮನ್ ರೈಟ್ಸ್ ಅಲ್ಲಿ ನಾನು ಒಬ್ಬನ ಮಡಿಲಲ್ಲಿ ಕರ್ಕೊಂಡು ಬಂದು ಹೆಗಲ ಮೇಲೆ ಇಟ್ಕೊಂಡು ಅವನ ಸಾಯಿಸ್ತಾ ಇದ್ರು ರಸ್ತೆಯಲ್ಲಿ. ಕರ್ಕೊಂಡ್ಬಂದು ನಾನು ಬಂದು ಕುರ್ಚಿ ನನ್ನ ತಲೆಯಲ್ಲಿ ಒಪ್ಕೊಂಡ್ಬಂದು ಕುರ್ಚಿ ಕೊಟ್ಟು ಟೇಬಲ್ ಕೊಟ್ಟು ಕುರ್ಚಿ ಫೈಲ್ ಕೊಟ್ಟು ₹1 ಪೆನ್ನ ತರಲಿಲ್ಲ ಆ ಮನುಷ್ಯ. 1 ವರ್ಷ ಆದ ತಕ್ಷಣ ನನ್ನ ಹತ್ರ ಕೇಳಿ ಯಾವನೇ ಪ್ರೆಸಿಡೆಂಟ್ ಅವನು ಬಿಸಾಕ್ರಿ ಫೈಲ್ ತಗೊಂಡಾಗ ಬಿಸಾಕ್ರಿ ಅಂತ ಹೇಳಿದಂತ ಸಮಯ ಸಂದರ್ಭ. ಆದ್ರಿಂದಾಗಿ ಸಂಸ್ಥೆ ಕಟ್ಟುವುದು ದೊಡ್ಡ ವಿಚಾರ ಅಲ್ಲ, ಸಂಸ್ಥೆ ನಡೆಸುವುದು ಬಹಳ ಜವಾಬ್ದಾರಿ ಇದೆ. ಬಹಳ ಕಷ್ಟಪಟ್ಟು ನೀವು ಉಳಿಸ್ಕೊಳ್ಬೇಕು. ಈ ಹೆಸರು, ಈ ಸಂಸ್ಥೆಯ ಹೆಸರು ಈ ಸಮಾಜದ ಎಲ್ಲ ರೋಗಗಳನ್ನ ಗುಣ ಮಾಡುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸಬೇಕು ಅಂತ ಹೇಳ್ತಾ ನನಗೆ ಅವಕಾಶವನ್ನು ಕೊಟ್ಟಿದ್ದೀರಿ. ನಮ್ಗೆ ತುಂಬಾ ಹಂಚಿಕೊಳ್ಳಿಕ್ಕಿದೆ. ನನಗೆ ಇವತ್ತು ಯಾಕೆ ಖುಷಿ ಆಗ್ತಾ ಇದೆ, ಗೋಪಾಲನ್ ಹತ್ರ ಹಂಚ್ಕೊಳ್ಳೋದು ಯಾವ ರೀತಿ ಇದೆ, ನಾವು ಹಂಚ್ಕೊಳ್ತಾ ಇರ್ತೀವಿ. ಯಾವಾಗಲೂ ಕಷ್ಟ ಸುಖಗಳನ್ನು ಯಾವಾಗಲೂ ಹಂಚ್ಕೊಳ್ತಾ ಇದ್ದೀವಿ, ನೋವು ನಲಿಗಳನ್ನ ಯಾವಾಗಲೂ ಹಂಚ್ಕೊಳ್ತಾ ಇದ್ದೀವಿ. ನನಗೆ ಯುವ ಜನತೆ ಮತ್ತೆ ಕೆಲಸ ಮಾಡೋ ಜನಗಳು ಮತ್ತೆ ಕಲಿಯುವ ಮಕ್ಕಳನ್ನ ಕಂಡ್ರೆ ಬಹಳ ಸ್ಫೂರ್ತಿ. ನಾವೇನು ಹೆಚ್ಚಿಗೆ ಕಲ್ತಿಲ್ಲ, ನಮಗೆ ಕಲಿಯುವಂತ ಭಾಗ್ಯವೂ ಇರಲಿಲ್ಲ, ಆಗ ಅಂತ ಫೆಸಿಲಿಟಿಗಳು ಇರಲಿಲ್ಲ. ನಾವು ಹಳ್ಳಿಯಲ್ಲಿ ಕಾಲೇಜಿಗೆ ಹೋಗಿ ನಮ್ಮ ಅಪ್ಪ ಫೀಸ್ ಕಟ್ಟಿದ್ದೆ ಬಹಳ ಕಷ್ಟದಲ್ಲಿ. ಅಂತ ಸಂದರ್ಭದಲ್ಲಿ ನಾವೇನೋ ಅರ್ಧಂಬರ್ಧಕ್ಕೆ ನಾವೇ ನಿಮ್ಮ ಹಾಗೆ ಸ್ವಲ್ಪ ಏನೋ ಮಾಸ್ಟರ್ ಡಿಗ್ರಿ ಎಲ್ಲ ಮಾಡಿದ್ರೆ ಇನ್ನೂ ಹೋಗ್ತಾ ಇದ್ದೀವಿ ಗೊತ್ತಿಲ್ಲ. ಅದು ಮಾಡದೇ ಇದ್ರಿಂದ ನಾವು ಇಲ್ಲಿ ಈ ಸಮಾಜದ ಹೆಣ ಹೋಗ್ತಾ ಇದ್ದೀವಿ ನಾವು. ಸೊ ಎಲ್ಲರಿಗೂ ನಾನು ಶುಭಾಶಯಗಳನ್ನ ಹೇಳ್ತಾ ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ, ನಮ್ಮ ಜೊತೆಯಲ್ಲಿ ನೀವಿದ್ವಿ. ಸಮಾಜ ಧರ್ಮವನ್ನ ಪಾಲಿಸುವುದರ ಮೂಲಕ, ಸಮಾಜ ಧರ್ಮ ಅಂತ ಹೇಳಿದ್ರೆ ಹಿಂದೂ ಮುಸ್ಲಿಂ ಕ್ರೈಸ್ತ ಧರ್ಮ ಅಲ್ಲ. ಸಮಾಜ ಧರ್ಮ ಅಂದ್ರೆ ಸಮಾಜವು ನಮಗೆ ಎಲ್ಲವನ್ನೂ ಕೊಟ್ಟಿದೆ. ಜನ್ಮ ಕೊಟ್ಟಿದೆ, ನೀರು ಕೊಟ್ಟಿದೆ, ಗಾಳಿ ಕೊಟ್ಟಿದೆ, ಜೀವನ ಕೊಟ್ಟಿದೆ, ವಿದ್ಯೆ ಕೊಟ್ಟಿದೆ, ಚಂದ ಕೊಟ್ಟಿದೆ, ಎಲ್ಲವೂ ಕೊಟ್ಟಿದೆ. ಯಾವುದು ಕೊಡ್ಲಿಲ್ಲ ಅಂತ ಇಲ್ಲ. ಸಮಾಜ, ಈ ಪ್ರಕೃತಿ, ಈ ಭೂಮಿ ಎಲ್ಲವನ್ನು ಕೊಟ್ಟಿದೆ. ಈ ಎಲ್ಲವನ್ನು ಕೊಟ್ಟಿರುವಂತ ಈ ಒಂದು ಯಾವ ಪರಿಸರ ಇದೆಯೋ ಅದಕ್ಕೆ ನಾವು ಕಿಂಚಿತ್ತು ನಮ್ಮ ಊಟ ಮಾಡುವ ಇಡೀ ಅನ್ನದಲ್ಲಿ ಒಂದಿಷ್ಟು ಅನ್ನ ಸಪರೇಟ್ ಆಗಿ ತೆಗೆದುಬಿಟ್ಟು ನೀವೆಲ್ಲ ಉತ್ತಮ ಅಭಿವೃದ್ಧಿ ಆಗಬೇಕು. ಈ ಸಂಸ್ಥೆ ಬಹಳಷ್ಟು ಹೆಸರು ಮಾಡಬೇಕು. ನಿಮ್ಮ ಜೊತೆಗೆ ನಾವು ಯಾವಾಗಲೂ ಇದ್ದೇವೆ. ನಮಗೆ ನಿಮ್ಮ ಕೈಯಲ್ಲಿ ದುಡ್ಡು ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ನಾವು ನಮ್ಮ ದೇವರು ಕೊಟ್ಟಂತ ಶಕ್ತಿ ಇದೆಯಲ್ಲ ಅದನ್ನು ಮತ್ತೆ ಆ ಮನಸ್ಸು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಸದಾ ಸಿದ್ಧರಿದ್ದೇವೆ. ಯಾವಾಗ ಬೇಕಾದ್ರೂ ಕರೀರಿ, ನಾವು ಬರ್ತೀವಿ. ಇನ್ನೊಂದು ದಿವಸ ನಾವು ಇನ್ನೂ ಬಹಳ ವೃತ್ತಾಕಾರದ ಕಾರ್ಯಕ್ರಮ ಮಾಡುವ ನಿಮ್ಮ ಜೊತೆಯಲ್ಲಿ ವಾಲಂಟಿಯರ್ ಆಗಿ ಸೇರ್ಕೊಂಡು ಕೆಲಸ ಮಾಡೋಣ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಾರೆ. ನನಗಿಂತ ಅನುಭವವುಳ್ಳ ವ್ಯಕ್ತಿಗಳಿದ್ದಾರೆ ಇಲ್ಲಿ. ಬಾಲಕೃಷ್ಣರವರಾಗಿರ್ಬೋದು ಅಥವಾ ಪ್ರಕಾಶ್ ಕೋಟೆಂದವರಾಗಿರ್ಬೋದು. ಅವರ ಮುಂದೆ ನೀವು ನಿಂತು ಮಾತನಾಡಿದಾಗ, ಅವರ ಅನುಭವಗಳನ್ನು ಕೇಳಿದಾಗ ಅದರ ಮುಂದೆ ನನಗೆ ಹೇಳಲಿಕ್ಕೆ ಗೊತ್ತಿಲ್ಲ ಏನು. ವೇದಿಕೆ ಅಂತ ಹೇಳಿದ್ರೆ ಸ್ವಲ್ಪ ನನಗೆ ದ್ವೇಷನೂ ಅಲ್ಲ, ಇಷ್ಟ ಇಲ್ಲ ಗೊತ್ತಿಲ್ಲ. ಮೂಲತಃ ಪ್ರೋಗ್ರಾಮ್ಗೆ ಕೂಡ ನನ್ನನ್ನು ಎದುರು ವೇದಿಕೆಗೆ ಕರೆದಾಗ ನಾನು ಒಪ್ಪಿಕೊಳ್ಳಿಲ್ಲ. ಇವರು ಇಲ್ಲ, ನೀವು ಈ ತರ ಹಿಂದಕ್ಕೆ ಹೋಗ್ಬಾರ್ದು, ನಿಮ್ಮ ಬಗ್ಗೆ ಗೊತ್ತಾಗಬೇಕು. ನಾಳೆ ನಿಮ್ಮಿಂದ ಇನ್ನೊಂದು 10 ಜನ ಸೇರಿದಾಗ ಅಟ್ಲೀಸ್ಟ್ ಒಂದು ಮೆಂಬರ್ ಆದ್ರೂ ಇಂತಹ ಒಂದು ಸೇವೆಯನ್ನು ಮಾಡಲಿಕ್ಕೆ ರೆಡಿ ಇರಬೇಕು, ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ನೀವು ಬರಬೇಕು ಅಂತ ಹೇಳಿದ್ರು. ಸೊ ಹಾಗೆ ನಾನು ಅದೊಂದು ಪ್ರೋಗ್ರಾಮ್ ಇದೊಂದು ಪ್ರೋಗ್ರಾಮ್ ಅಲ್ಲಿ ಸ್ಟೇಜಲ್ಲಿ ಎದುರು ಬರ್ತಾ ಇದ್ದೆ. ಹಾಗೆ ಸೋಷಿಯಲ್ ಸರ್ವಿಸ್ ಅನ್ನೋದು ನಿಜವಾಗ್ಲೂ ಹೇಳಿದ್ರೆ ಇದೊಂದು ಸುಲಭದ ಕೆಲಸ ಅಲ್ಲ. ಆದ್ರೆ ಅದಕ್ಕೆ ಮನುಷ್ಯನು ಕೊಡುವ ಬೆಲೆ ತುಂಬಾ ಸಣ್ಣದಂತೆ ಹೇಳ್ಬೋದು. ಸೋಷಿಯಲ್ ವರ್ಕ್ ಅಂತ ಒಂಥರ ಮಾತಲ್ಲ ಅದು ವ್ಯಕ್ತವಾಗ್ತದೆ. ಸೊ ಈ ಒಂದು ಸಂಸ್ಥೆಯನ್ನು ಕಟ್ಟುವುದು ಬಹಳ ಈಜಿ. ಈಗಾಗಲೇ ಹೇಳಿದ್ದಾರೆ ಬಾಲಕೃಷ್ಣರವರು. ಕಟ್ಟುವುದು ಈಜಿ, ಅದನ್ನು ಮುನ್ನಡೆಸಿಕೊಂಡು ಹೋಗುವುದು ಬಹಳ ಕಷ್ಟ ಇದೆ. ಇಲ್ಲಿ ನಡೆದುಕೊಂಡು ಹೋಗುವಾಗ ಎಷ್ಟೋ ಕಡೆ ಬೀಳ್ತಾ ಇರ್ತೇವೆ, ಮನುಷ್ಯರಿಂದ ಚುಚ್ಚು ಮಾತುಗಳನ್ನು ಕೇಳ್ತಾ ಇರ್ತೇವೆ. ಇದು ಎಲ್ಲಿಯೂ ಕೂಡ ಹೀಲ್ಸ್ ಸಂಸ್ಥೆಯ ಒಂದು ಪ್ರತಿಯೊಬ್ಬ ಸರ್ವ ಸದಸ್ಯನು ಕೂಡ ಎಲ್ಲಿಯೂ ಅದನ್ನು ನೋವಾಗಿ ತಗೊಳ್ಳದೆ ನಿಮ್ಮ ತೆಗೆದ ಹೆಜ್ಜೆಯನ್ನು ಮುಂದಕ್ಕೆ ನೀವು ಯೋಚಿಸಿದ ಎಲ್ಲ ಕನಸುಗಳು ನನಸಾಗದಂತ ಆಶಿಸುತ್ತಾ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದ. ಇದರ ಸದಸ್ಯರಾಗಿರುವಂತಹ ಶ್ರೀಯುತ ಅನೀಫ್ ಸಾಹೇಬ್ ಇವರು ನಮ್ಮ ಸಂಸ್ಥೆಯವರಿಗೆ ಹಿತವಚನಗಳನ್ನು. ಗೋಪಾಲನವರು ಹಾಗೆ ಮತ್ತು ನಾವು ಯಾವಾಗ ಈಗ ಹೆಚ್ಚಿನದೆಲ್ಲ ಬಾಲಕೃಷ್ಣರವರು ಹೇಳಿದರು. ಆದರೆ ಕೆಲವೊಂದು ಕೋಟ್ಯಾಂತರ ಒಂದು ಹೇಳಿದ ವಿಷಯದಲ್ಲಿ 24 ಗಂಟೆ ಸಂಪಾದನೆ ಅಂದ್ರೆ ಸಂಪಾದನೆ ಇರುವವರು ಅದರಲ್ಲಿ ಏನಾದರೂ ಇದು ಮಾಡ್ಬೋದು, ಏನಾದರೂ ಕೊಡ್ಬೋದು ಅಂತ. ಈಗ ನನ್ನಂಥವ್ರಿಗೆ ಮತ್ತು ಬಾಲಕೃಷ್ಣರವರಿಗೆ ಯಾವುದೇ ಸಂಪಾದನೆ ಇಲ್ಲದೆ ನಾವು ಅದರಲ್ಲೇ 24 ಗಂಟೆ ನಾವು ಏನಾದರೂ ಇದರ ಸೋಷಿಯಲ್ ವರ್ಕಲ್ಲಿ ನಾವು ಇರುವಾಗ ನಾವು ಯಾವ ರೀತಿಯಿಂದ ನಾವು ಏನು ಕೊಡಬೇಕಂತೇಳಿ ನಮಗೆ ಇದಾಗ್ತಾ ಇಲ್ಲ. ನಾವು ಇದನ್ನು ಕೆಲವರು ಹೇಳಿದ್ರು ನಾವು ಡೊನೇಷನ್ ಬಗ್ಗೆ ನಾವೇನು ಕೇಳುವುದಿಲ್ಲ. ಅದನ್ನು
ನಾವು ಇದಕ್ಕೆ ಯಾವ ರೀತಿ ನಾವು ಸಂಪಾದನೆ ಮಾಡಿ ನಾವು ಯಾವ ರೀತಿ ಖರ್ಚು ಮಾಡಬೇಕಂತ. ಈಗ ನಾವು ವರ್ಷದಲ್ಲಿ ನಾವು 250 ಡೆಡ್ ಬಾಡಿಗಳನ್ನು, ಅನಾಥ ಶವಗಳನ್ನು ನಾವು ತೆಗಿತಾ ಇದ್ದೇವೆ. ಈ ಅನಾಥ ಶವಗಳಲ್ಲಿ ಜಾಸ್ತಿ ಹಿಂದೂಗಳದ್ದೇ ಶವಗಳಾಗಿರ್ತವೆ. ಮುಸಲ್ಮಾನರ ಶವ ಆದರೆ ನಾವು ಜುಮಾ ಮಸೀದಿಗೆ ಕಳಿಸಿದರೆ ಅವರೊಂದು ರೆಸ್ಪಾನ್ಸಿಬಲ್ ಅಲ್ಲಿ ಅವರೊಂದು ಸರಿಯಾದ ಕಾರ್ಯಕ್ರಮದಲ್ಲಿ ಅವರು ಏನಾದರೂ ಕಾರ್ಯಕ್ರಮ ಮಾಡ್ತಿದ್ದಾರೆ. ಈ ಬಾಕಿ ಶವಗಳನ್ನು ನಾವೀಗ ಇಲ್ಲಿ ಅನಾಥ ಶವವನ್ನು ತೆಗೆಯುವಾಗ ನಮಗೆ ತುಂಬ ಖರ್ಚು ಬರ್ತಾ ಉಂಟು. ಆದರೂ ನಾವು ಅವತ್ತೇನು ಹೆಚ್ಚು ಕಡಿಮೆ ಮಾಡಿ ನಾವೇನು ಕಲೆಕ್ಷನ್ ಮಾಡಿಕೊಂಡು ಅದಕ್ಕೆ ನಾವೇನಾದರೂ ವ್ಯವಸ್ಥೆ ಮಾಡ್ತೇವೆ. ಆದರೆ ನಾವು ಕೆಲವು ಹಿಂದೂಗಳ ಸಂಘಟನೆಗಳಿಗೆಲ್ಲ ವಿಷಯ ತಿಳಿಸಿದ್ದೇವೆ. ಆದರೆ ಈ ಶವ ತೆಗೆಯುವ ಬಗ್ಗೆಯಲ್ಲಿ ಯಾವ ಹಿಂದೂ ಸಂಘಟನೆಗಳು ಅದರಲ್ಲಿ ಯಾರು ಬರುವುದಿಲ್ಲ. ನಾವೇ ಈಗ ಕೆಲವು ಸಲ ನಾವು ಇಲ್ಲದಕ್ಕೆ ನಾನೇ ಬೆಂಕಿ, ಅಲ್ಲಿ ಜನ ಇಲ್ಲದಕ್ಕೆ ನಾನೇ ಬೆಂಕಿ ಕೊಟ್ಟದ ಪರಿಸ್ಥಿತಿಯಲ್ಲಿ ದೇವಸ್ಥಾನದಲ್ಲಿ ಕೂತ್ಕೊಳ್ಳಿಕ್ಕೆ ಅದಕ್ಕೆ ಒಂದು ಕಾರ್ಯಕ್ರಮ ಲಾಸ್ಟ್ ಬಾಲಕೃಷ್ಣರವರು ಹೇಳಿದ್ರು, ನೀವೇ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೂ ನಾವು ಕೂತದ್ದು ಅಲ್ಲಿ ಒಂದು ಇದೆ. ಆದ್ದರಿಂದ ನಾವು ಬಾಕಿ ಎಲ್ಲ ವಿಷಯದಲ್ಲಿ ಒಂದು ಆಕ್ಸಿಡೆಂಟ್ ಆದ ತಕ್ಷಣ ಜನ ಸೇರ್ತಾರೆ, ಎಲ್ಲ ಮಾಡ್ತಾರೆ. ಈ ಡೆಡ್ ಬಾಡಿಗಳನ್ನು 40 ವರ್ಷದಿಂದ ಮಾರಾಟ ಮಾಡ್ತಾ ಇದ್ರು ವೆನ್ಲಾಕ್ನಲ್ಲಿ. ಅನಾಥ ಶವ ಅಂತೇಳಿ ಬೀಳ್ತಾ ಇತ್ತು. ಅನಾಥ ಶವಗಳಿಂದ ಅವರು ಪೇಪರಲ್ಲಿ ಪತ್ರಿಕೆಯಲ್ಲಿ ಏನು ಪ್ರಕಟಣೆ ಮಾಡ್ತಾ ಇರಲಿಲ್ಲ, ಪಬ್ಲಿಸಿಟಿ ಇರಲಿಲ್ಲ. ಪಬ್ಲಿಸಿಟಿ ಇಲ್ಲದ ಕಾರಣ ಈ ಡೆಡ್ ಬಾಡಿಗಳನ್ನು 10,000 ರೂಪಾಯಿಗೆ ವೆನ್ಲಾಕ್ನಿಂದ ಅದು ಅಂದರೆ ಬೇರೆ ಅಂಡರ್ಸ್ಟ್ಯಾಂಡಿಂಗ್ ಅವ್ರದ್ದು ಏನೋ ಇತ್ತು. ಅಲ್ಲಿ ನಮಗೆ ರೆಕಾರ್ಡಿಗೆ ಆಗಿ 10,000 ರೂಪಾಯಿಗೆ ಮಾರಾಟ ಮಾಡ್ತಾ ಇತ್ತು. ಇದು ನಮ್ಗೆ ಗೊತ್ತಾಗಿ ಒಮ್ಮೆ ಕಣಚೂರಿನವರಿಗೆ 15 ಡೆಡ್ ಬಾಡಿ ಬೇಕಾಯಿತು. ಈ ಕಣಚೂರಿನವರಿಗೆ 15 ಡೆಡ್ ಬಾಡಿ ಅಂದರೆ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಗಲಿಲ್ಲ. ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆದ ಕಾರಣ 15 ಡೆಡ್ ಬಾಡಿ ಬೇಕಾಗುವಾಗ ಆವಾಗ ನಮ್ಗೆ ಗೊತ್ತಾಯ್ತು, ಈಗ ಇದು ಮೆಡಿಕಲ್ ಕಾಲೇಜ್ ಇಲ್ಲದೇ ಇವರಿಗೆ 15 ಡೆಡ್ ಬಾಡಿ ಬೇಕಾಯ್ತಲ್ಲ. ನನಗೆ ಮೆಸೇಜ್ ಬಂದ ತಕ್ಷಣ ಅಲ್ಲಿ ನಾನು ಡೆಡ್ ಬಾಡಿ ನೋಡಿ ಇದು ಅನಾಥ ಶವಗಳು, ಇವರಿಗೆ ಯಾಕೆ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಗಲಿಲ್ಲ, ಇನ್ನೂ ಇವರಿಗೆ ಅಗತ್ಯ ಯಾಕೆ ಅಂತೇಳಿ 15 ಡೆಡ್ ಬಾಡಿಗೆ ನಾನು ಅಲ್ಲಿ ಹೋಗಿ ನೋಡುವಾಗ ಇವರು ಟೆಂಪೋದಲ್ಲಿ ತುಂಬಿಸ್ತಾ ಇರುವ ಪರಿಸ್ಥಿತಿಯಲ್ಲಿ ನಾನು ಅದಕ್ಕೆ ಸ್ಟಾಪ್ ಮಾಡಿದ್ದೆ. ಜನ ಸೇರಿಸಿ ನಾನು ಖಾಲಿ ಮಾಡಿಸಿದ್ದೆ. ಅದಕ್ಕೆ ಮೆಡಿಕಲ್ ಕಾಲೇಜ್ ಆಗಲಿಲ್ಲ. ನನಗೆ 15 ಡೆಡ್ ಬಾಡಿ ಯಾಕೆಂತ ಅಂದರೆ ಅವರಿಗೆ ಪರ್ಮಿಷನ್ಗೆ ಬೇಕಾಗಿ MC ಅವರ ಇದಕ್ಕೆ ಬೇಕಾಗಿ ಅವರು ಡೆಡ್ ಬಾಡಿ ಬೇಕಾದ್ರು. ಅಲ್ಲಿ ಇನ್ಸ್ಪೆಕ್ಷನ್ ಮಾಡುವಾಗ ಡೆಡ್ ಬಾಡಿ ಬೇಕು ಅವರಿಗೆ. ಅದಕ್ಕೆ ಅವ್ರಿಗೆ ಮೆಡಿಕಲ್ ಕಾಲೇಜಿಗೆ ಪರ್ಮಿಷನ್ ಬೇಕು. ಅದಕ್ಕೆ ನಾನು ಸ್ಟಾಪ್ ಮಾಡಿ ಗಲಾಟೆ ಆಯಿತು. ಗಲಾಟೆ ಆಗುವಾಗ DC ಅವರು ಸೇರಿದ್ದು, ಅವರು ಮೆಡಿಕಲ್ ಕಾಲೇಜಿನವರು ಬಂದರು, ಮೀಟಿಂಗ್ ಕರೆದ್ರು. ಮೀಟಿಂಗ್ ಕರೆದ ತಕ್ಷಣ ಲಾಸ್ಟಿಗೆ ಅದರಲ್ಲಿ DC ಅವರು ಹೇಳಿದರು, ಎಲ್ಲ ಮೆಡಿಕಲ್ ಕಾಲೇಜಿನವರು ಬಂದರು, ನಮ್ಮನ್ನು ಕರೆದ್ರು. ನಾನು ಬಾಲಕೃಷ್ಣ ರೈ, ನಾವು ಹ್ಯೂಮನ್ ರೈಟ್ಸ್ ನಾವು ಇಬ್ಬರೇ ಹೋದ್ರು. ಅದಕ್ಕೆ ಬಾಕಿ ಎಲ್ಲ ಮೆಡಿಕಲ್ ಕಾಲೇಜ್ನ ಅವರೆಲ್ಲ ಬಂದರು. ಅಂದರೆ ಎಲ್ಲ ಫಾದರ್ ಮುಲ್ಲಾರ್ನವರು ಮತ್ತು ಕೆ ಹೆಗಡೆ ಅವರು, ಏನಪ್ಪ KMC ಅವರೆಲ್ಲ ಬಂದರು. ಬಂದೆಲ್ಲ ಕೂತಾಗ ಅವರು ಹೇಳಿದರು ಮೀಟಿಂಗಲ್ಲಿ, DC ಅವರಿದ್ದರು, SP ಅವರಿದ್ದರು, ಕಮಿಷನರ್ ಇದ್ದರು. ಹೇಳಿದರು, ಈ ಡೆಡ್ ಬಾಡಿ ಹೀಗೆ 40 ವರ್ಷದಿಂದ ನಾವು ಉಪಯೋಗ ಮಾಡ್ತಾ ಇದ್ದೇವಲ್ಲ, ಇದನ್ನು ನಮಗೆ ಮಕ್ಕಳಿಗೆ ಕಲಿಸಬೇಕಲ್ಲ. ಈ ಮಕ್ಕಳಿಗೆ ಕಲಿಸುವ ಉದ್ದೇಶದಿಂದ ನಾವು ಏನು ಮಾಡಬೇಕು, 40 ವರ್ಷದಿಂದ ಈಗ ಏನು ಸ್ಟಾಪ್ ಮಾಡಿ. ಅದಕ್ಕೆ ನಾನು ಹೇಳಿದ್ದೆ. ಆವಾಗ ಅನಾಥ ಶವ ಆಗ ಹೇಳಿದ್ರು ತೆಗೆದ ಬಾಯಿಗೆ, ಇದು ಅನಾಥ ಶವ ನಮಗೆ ಬೇಕಾದ್ದು, ನಮ್ಮ ಮಕ್ಕಳಿಗೆ ಕಲಿಸ್ತೀವಿ. ನಾನು ಹೇಳಿದ್ದೆ, ಅನಾಥ ಎಂಬುದು ಇಲ್ವೇ ಅಲ್ಲ, ಅವರಿಗೆ ತಂದೆ ತಾಯಿ ಇದ್ದಾರಲ್ಲ, ಅವ್ರಿಗೆ ಮೇಲಿಂದ ಏನು ಬೀಳಿಲ್ಲ. ಈಗ ಮೇಲಿಂದ ಬೀಳಾದಾಗ ಅವರು ಅನಾಥದ್ದು ಹೇಗೆ ಹೇಳುದು, ಅನಾಥದ್ದು ಹೇಳಿದ್ರೆ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಮಾಡ್ಬೋದು ಅಂತ ಹೇಳುವಾಗ ಅದಕ್ಕೆ ಹೌದು ಸರ್, ಅದು ಸರಿಯಾದ ವಿಷಯ, ಕ್ರಿಮಿನಲ್ ಕೇಸ್ ಹಾಕ್ಬೋದು, ಅನಾಥದ್ದು ಹೇಳಿಕೆ ಇಲ್ಲ. ಇಲ್ಲಿ ನಮ್ಮದೇ ಅವ ಏನೋ ಆಗಿರ್ಬೋದು, ನಮ್ಮ ದೇಶದಲ್ಲಿ ಏನೋ ಸ್ವಾತಂತ್ರ್ಯ ಹೋರಾಟಗಾರನಾಗಿರ್ಬೋದು, ಏನಾದರೂ ಆಗಿರ್ಬೋದು. ಅನಾಥ ಅಂತ ಹೇಗೆ ಹೇಳುವುದಂತ ಹೇಳಿ ಮತ್ತೆ ಅದನ್ನು ಸ್ಟಾಪ್ ಮಾಡಿ, ಅದು ಅನಾಥ ಅಂತ ಹೇಳಲಿಕ್ಕೆ ಇಲ್ಲ, ಅದನ್ನು ಹಾಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಮತ್ತೆ DC ಅವರಿದ್ದು ಹೇಳುವಾಗ ನಾನು ಅದಕ್ಕೆ ಕೇಳಿದೆ. ಅಷ್ಟಾಗ KMC ಅವರು ಕೇಳಿದರು, ನಮಗೆ ಮಕ್ಕಳಿಗೆ ಕಲಿಸಬೇಕಾ, ನಿಮ್ಮ ಮನೆಯವರು ಯಾರಾದ್ರೂ ಸಾಯಿಲ್ವಾ, ಏನಪ್ಪ ಅವರು ತೀರಿ ಹೋಗಿದ್ದಾರೆ, ಅವರ ಡೆಡ್ ಬಾಡಿಯನ್ನು ತೆಗೆದುಕೊಳ್ಳುವಾಗ ಲಕ್ಷಗಟ್ಟಲೆ ಮುಗಿಸಿದ್ದಾರೆ. TMI ಅವರು ತೀರಿ ಹೋಗಿದ್ದಾರೆ, ಅವರ ಡೆಡ್ ಬಾಡಿ ಎಷ್ಟೋ ಕೋಟಿಗಟ್ಟಲೆ ಮುಗಿಸಿದ್ದಾರೆ. ಇಂಥದ್ದೆಲ್ಲ ಪರಿಸ್ಥಿತಿ ಈ ಡೆಡ್ ಬಾಡಿ ನಿಮಗೆ 10,000 ರೂಪಾಯಿ ಬೇಕಾ, ಇದಕ್ಕೆ ಅಷ್ಟೇ ಬೆಲೆ ಕಟ್ಟುವುದು. ನಿಮ್ಮ ಡೆಡ್ ಬಾಡಿಗೆಲ್ಲ ಅಷ್ಟು ದೊಡ್ಡ ನೋವಾಗಬಾರ್ದು, ಮರ್ಯಾದೆಯಲ್ಲಿ ಕೊಂಡು ಹೋಗಬೇಕು, ಎಲ್ಲ ಅದಕ್ಕೆ ಕಾರ್ಯಕ್ರಮ ಆಗಬೇಕು, 3ನೇ ಕಾರ್ಯಕ್ರಮ ಆಗಬೇಕು, 7ನೇ ಕಾರ್ಯಕ್ರಮ ಆಗಬೇಕು, 40ನೇ ಕಾರ್ಯಕ್ರಮ ಆಗಬೇಕು. ಹಾಗಾದ್ರೆ ಇದಕ್ಕೆ ಕೇಳುವವರು ಯಾರು ಇಲ್ವಾ ಅಂತ ಹೇಳುವಾಗ ಲಾಸ್ಟಿಗೆ ಇದು ಹಾಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ನೀವು ಅಮೆರಿಕ ಸಿಸ್ಟಮ್ ಯಾವುದಾದ್ರು ಸಿಸ್ಟಮಲ್ಲಿ ನಿಮ್ಮ ಮಕ್ಕಳಿಗೆ ಏನಾದರೂ ಕಲಿಸೋದು ಅಂತ. ಹಾಗೂ ಡೆಡ್ ಬಾಡಿ ಬೇಕಿದ್ರೆ ಸಾಲ ಮಾಡಿ ಏನಾದರೂ ಹೋಗಿ ಅವರು ತೀರಿಯವರು ಅವ್ರದ್ದೇನಾದರೂ ಉಂಟು, ಅವ್ರಿಗೆ 10-15 ಲಕ್ಷ ರೂಪಾಯಿ ನೀವು ಕೊಟ್ಟು ತೆಗೆದುಕೊಳ್ಳಿ, ಪರ್ಚೇಸ್ ಮಾಡಿ. ನೀವು 1,40,00,000 MBBS ಸೀಟ್ಗೆ ತೆಗೆದುಕೊಳ್ತೀರಿ, ಅವ್ರಿಗೆ ಒಂದು 10-15 ಲಕ್ಷ ಕೊಟ್ಟು ಪರ್ಚೇಸ್ ಮಾಡಿ. ಇಲ್ಲಾಂದ್ರೆ ಯಾರು ಬರೆದು ಕೊಟ್ಟಿದ್ದು ಅವ್ರನ್ನ ತೆಗೆದುಕೊಳ್ಳಿ. ಈ ಡೆಡ್ ಬಾಡಿ ಕೊಡ್ಲಿಕ್ಕೆ ಆಗೋದಿಲ್ಲ, ಇದು ಅನಾಥ ಅಲ್ಲ, ಇದಕ್ಕೆ ವಾರಿಸುದಾರ ನಾವೇ. ಇನ್ನು ಇದಕ್ಕಿಂತ 40 ವರ್ಷ ಇರ್ಬೋದು, 40 ವರ್ಷದಲ್ಲಿ ಯಾರು ವಾರಿಸುದಾರ ಇರಲಿಲ್ಲ, ಈಗ ನಾವೇ ಆಗಿ ವಾರಿಸುದಾರರು ಇದ್ದೇವೆ. ಇನ್ನು ನಾವು ಅದನ್ನು ತೆಗೆದ ಹಾಗೆ ನಾವೀಗ ಡೆಡ್ ಬಾಡಿ ನಮ್ಮನ್ನೇ DC ಪರ್ಮಿಷನ್ ಮಾಡಿ ನಾವೀಗ ಅವರ ಮುಖಾಂತರ ನಾವೀಗ ಅನಾಥ ಶವಗಳನ್ನೆಲ್ಲ ತೆಗೆದು ನಾವೀಗ ರುದ್ರಭೂಮಿ ಇದರಲ್ಲಿ ನಾವು ಅದನ್ನು ಇದು ಮಾಡ್ತಾ ಇದ್ದೇವೆ. ಅದೇ ರೀತಿ ಹಾಸ್ಪಿಟಲಲ್ಲಿ, ಇಲ್ಲಿ ಎಲ್ಲ ಆಸ್ಪತ್ರೆಯಲ್ಲಿ ಆಗಲಿ
ಪ್ರೈವೇಟ್ ಯಾವುದೇ ಹಾಸ್ಪಿಟಲ್ ಒಂದು ಡೆಂಗ್ಯೂ ಜ್ವರ ಆಗಲಿ ಒಂದು ಕೆಮ್ಮು ಏನಾದರೂ ಬಂದರೆ ಮಿನಿಮಮ್ 25-30-40 ಸಾವಿರ ರೂಪಾಯಿ ಬಿಲ್ ಆಗುವಂಥ ಪರಿಸ್ಥಿತಿ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್. ಎಲ್ಲ ವ್ಯವಸ್ಥೆ ಈಗ ವೆನ್ಲಾಕಲ್ಲಿ ಇದೆ. ಯಾರಿಗೂ ವೆನ್ಲಾಕ್ ಅಂತ ಸರ್ಕಾರಿ ಹಾಸ್ಪಿಟಲ್ ತುಂಬ ಈಗ ನೆಗ್ಲೆಕ್ಟ್ ಆಗಿಬಿಟ್ಟಿದೆ. ಇಲ್ಲ, ಅಲ್ಲಿ ಎಲ್ಲ ವ್ಯವಸ್ಥೆ ಇದೆ. ನಾವು ಅದರ ಹಿಂದ್ಗಡೆ ಇದ್ರೆ ಎಲ್ಲ ಡಾಕ್ಟರ್ಸ್ ಇದ್ದಾರೆ. ಈಗ ನಿಜ ಕೆಮ್ಸಿರೋ ಡಾಕ್ಟರ್ಗಳು ಇದ್ದಾರೆ, ಇಲ್ಲ ತಿಳಿಲಿಲ್ಲ. ಆದರೆ ಎಲ್ಲ ಇದ್ದು ಅಲ್ಲಿ ಎಲ್ಲ ವ್ಯವಸ್ಥೆ. ಈಗ ನಾವು ಡಯಾಲಿಸಿಸ್ಗೆ ಏನೋ ಫೈಟ್ ಮಾಡಿ ನಾವು ಹ್ಯೂಮನ್ ರೈಟ್ಸ್ನ ಥ್ರೂಯಿಂದ ಡಯಾಲಿಸಿಸ್ ಬೇಕಾದ ಮೊದಲೇನು 3-4 ಮಿಷಿನ್ ಇತ್ತು. ಈಗ ನಾವು ಫೈಟ್ ಮಾಡಿ ಯೂಟಿಗಾದ ಮಿಷನ್ ಇರುವಾಗ ಅದನ್ನು 9-10 ನಿಮಿಷಕ್ಕೆ ನಾವು ಮಿಷನ್ ನಾವು ಹೊಸದಾಗಿ ಮಾಡಿಸಿದ್ದೇವೆ. ಅದೇ ರೀತಿ ICU ಇರಲಿಲ್ಲ. ICU ಇಲ್ಲದ ಕಾರಣ ನಾವು 10-15 ICUಗೆ ನಾವು ಅರೇಂಜ್ಮೆಂಟ್ ಮಾಡಿದ್ದೇವೆ. ಇದು ಈಗ ನಮ್ಮ ಹೋರಾಟದಿಂದ ಆದಂಥ ಇದು ಅಲ್ಲಿ. ಮತ್ತು ನಮಗೆ ಇಲ್ಲಿ ಏನು ನಮ್ಮಲ್ಲಿ ಹೋರಾಟ ಯಾರು ಮಾಡೋದು ಇಲ್ಲಿ ಸರಿಯಾಗಿ ಇನ್ನು ನಮ್ಮ ವೆನ್ಲಾಕ್ ಆಸ್ಪತ್ರೆ, ಲೇಡಿಗೋಸ್ ಆಸ್ಪತ್ರೆ ಮತ್ತು ಮಕ್ಕಳ ಆಸ್ಪತ್ರೆ ಎಲ್ಲ ವ್ಯವಸ್ಥೆ. ಆ ಮಕ್ಕಳ ಆಸ್ಪತ್ರೆಯಲ್ಲಿ ಒಳ್ಳೆಯ ವ್ಯವಸ್ಥೆ ಇದೆ. ಯಾವುದೇ ನಾವು ಪ್ರೈವೇಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗುವ ಅವಶ್ಯ ಇಲ್ಲ. 15 ಡಾಕ್ಟರ್ಗಳು ಸೇರಿ ಅದನ್ನು ಒಳ್ಳೆ ಇದರಿಂದ ನಮಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದರೆ ಚಿಕ್ಕಮಗಳೂರಿಂದ ಪೇಷಂಟ್ ಇಲ್ಲಿಗೆ ಬರ್ತಾ ಇದ್ದಾರೆ, ಶಿವಮೊಗ್ಗ ಜಿಲ್ಲೆಯಿಂದ ಇಲ್ಲಿಗೆ ಬರ್ತಾ ಇದ್ದಾರೆ, ಮತ್ತು ನಿಮ್ಮ ಉಡುಪಿ ಡಿಸ್ಟಿಕ್ಕಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ಅದೇ ರೀತಿ ಹಾಸನದಿಂದ ಬರ್ತಾ ಇದ್ದಾರೆ, ಕೂರ್ಗ್ನಿಂದ ಬರ್ತಾ ಇದ್ದಾರೆ. ಅದೇ ಕೇರಳ ಸ್ಟೇಟಿಂದ ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ಎಲ್ಲ ಪೇಷಂಟ್ ಬಂದು ಸೇರುವುದು ನಮ್ಮ ವೆನ್ಲಾಕಿಗೆ, ಲೇಡಿಗೋಷನಿಗೆ. ಆ ಲೇಡಿಗೋಷನಲ್ಲಿ ಹೆರಿಗೆ ಆಸ್ಪತ್ರೆ ಇದೆ, ಅಲ್ಲಿ ಒಳ್ಳೊಳ್ಳೆ ಪೂರ್ಣಿಮಾ ಡಾಕ್ಟ್ರು, ಭಾರತಿ ಡಾಕ್ಟ್ರು, ಸುಂದರ್ ಡಾಕ್ಟರ್ ಅಂತ ಅವರು ಒಳ್ಳೊಳ್ಳೆ ಡಾಕ್ಟರ್ ಇದ್ದಾರೆ. ಒಳ್ಳೆ ತೊಂದರೆ ಈಗ ಹೊಸ ಕಟ್ಟಡ ಆಗ್ತಾ ಉಂಟು. ಆದರೂ ಪ್ರೈವೇಟಲ್ಲಿ ಹೋದ್ರೆ ಒಂದು ಡೆಲಿವರಿ ಅವರು ನಾರ್ಮಲಿಯಾಗಿ ಡೆಲಿವರಿ ಮಾಡ್ತಾ ಇಲ್ಲ. ನಾರ್ಮಲಿಯಾಗೇ ಮಾಡ್ತಾ ಇದ್ದಾರೆ ಇವರು ಗೌರ್ಮೆಂಟಲ್ಲಿ. ಆದರೆ ಸಿಸರನ್ ಆಗಿ ಜಾಸ್ತಿ ಪ್ರೈವೇಟಲ್ಲಿ ಮಾಡ್ತಾ ಇದ್ದಾರೆ. ಯಾವುದಾದ್ರೂ ಏನಾದರೂ ಇದ್ರೂ ಹೋಗಿ ಅವರು ನೀರು ಕಡಿಮೆ ಉಂಟು, ಅದೊಂದು ಪ್ರಾಬ್ಲಮ್ ಇತ್ತು ನಿಮಗೆ ಹೊಟ್ಟೆಯಲ್ಲಿ, ಅದಕ್ಕೆ ನಾವು ಸಿಸರನ್ ಅಂತ ಅವ್ರು ಪ್ರೈವೇಟ್ನವ್ರು ಮಾಡಿ 10-20 ಸಾವಿರ ರೂಪಾಯಿ ಬಿಲ್ ಮಾಡ್ತಾರೆ. ಅಂತಲ್ಲಿ ನಮಗೆ ಇಲ್ಲಿ ಅಷ್ಟು ಈಸಿಯಾಗಿ ಇಲ್ಲಿ ಇರುವಾಗ ₹1 ಖರ್ಚಿಲ್ಲದೆ ನಮಗೆ ಒಳ್ಳೆಯ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆದರೆ ನಮಗೆ ಎಲ್ಲ ಡಿಸ್ಟಿಕ್ನವರು ಇಲ್ಲಿ ಬಂದು ಇಲ್ಲಿ ಜನ ಸೇರಿ ನಮ್ಮ ಡಿಸ್ಟಿಕ್ ಕೊಡುವಷ್ಟೇ ಅವರ ಡಿಸ್ಟಿಕ್ ಕೊಡ್ತಾ ಇದ್ದಾರೆ. ಅಂದರೆ ನಮ್ಮ ಎಷ್ಟು ಡಿಸ್ಟಿಕ್ ಸರ್ಕಾರದವರು ಏನು ಕೊಡಬೇಕೋ ಅದು ಎಲ್ಲ ಡಿಸ್ಟಿಕ್ ಕೊಡ್ತಾ ಇದ್ದಾರೆ. ಅದರಲ್ಲಿ ಶಿವಮೊಗ್ಗ ಮೆಡಿಕಲ್ ಕಾಲೇಜ್ ಇದೆ, ಅದರಲ್ಲಿ ನಿಮ್ಮ ಹಾಸನದಲ್ಲಿ ಮೆಡಿಕಲ್ ಕಾಲೇಜ್ ಇದೆ. ಅಲ್ಲಿಯ ಜನರನ್ನ ಇಲ್ಲಿಗೆ ಕಳಿಸ್ತಾ ಇದ್ದಾರೆ. ಅಲ್ಲಿ ಹಾಗಾದರೆ ಡಾಕ್ಟರ್ಸ್ಗಳಿಲ್ವಾ, ಅಲ್ಲಿಯ ವ್ಯವಸ್ಥೆ ಇಲ್ವಾ? ಅದಕ್ಕೆ ನಾವು ಇಲ್ಲಿ ಯಾರು ಆ ಬಗ್ಗೆ ನಮ್ಮ ಜಿಲ್ಲೆಯವರು ಹೋರಾಟ ಮಾಡುವವರಿಲ್ಲ. ಅದು ನಮಗೆ ಜಿಲ್ಲೆಗೆ ಸಿಗಬೇಕಾದಂಥ ಒಂದು ಸೌಕರ್ಯ. ಆದ್ದರಿಂದ ನಮಗೆ ಆ ಜಿಲ್ಲೆಗೆ ಒಂದು ಇದಾಗಬೇಕು. ಅದಕ್ಕೆ ಬೇಕಾಗಿ ನಾನೀಗ ಹೆಚ್ಚಿನ ಮಾತಾಡಲಿಕ್ಕೆ ಅಂದರೆ ಕೆಲವು ನಾವು ಹೇಳುವುದಾದ್ರೆ ಕೆಲವು ವಿಷಯ ಇದೆ. ನಾವು ಯಾವ ರೀತಿಯಿಂದ ಏನು ಮಾಡಬೇಕು, ಅದೇ ರೀತಿ ನಾನೀಗ ಹಾರ್ಟಿನ ಬಗ್ಗೆ ನಾವು ನಿಮಗೆ ತಿಳಿಸಬೇಕಾಗಿದೆ. ಹಾರ್ಟ್ ಅಂದರೆ ಕೆಲವು ಎಲ್ರಿಗೂ ಹಾರ್ಟಿಂದು ಪ್ರಾಬ್ಲಮ್ಸ್ ಇಲ್ಲದವರು ಯಾರಿಲ್ಲ. ಹಾರ್ಟ್ ಅಂದರೆ ನಾರ್ಮಲ್. ನಮಗೀಗ ನೋವು ಬಂದ ತಕ್ಷಣ ನಾವು ತೋರಿಸಬೇಕು, ನಾವು ECG ಮಾಡಿಸಬೇಕು, ಎಕೋ ಮಾಡಿಸಬೇಕು, ಎಂಜಿಯೋಗ್ರಾಮ್ ಮಾಡಿಸಬೇಕಂತ ಪರಿಸ್ಥಿತಿ. ಆದರೆ ಕೆಲವು ಇಲ್ಲಿ ಡಾಕ್ಟರ್ಗಳು ಏನು ಮಾಡ್ತಾರೆ ಅಂದರೆ ಹಾರ್ಟ್ ಅಂದ ತಕ್ಷಣ ಅವರು ಏನಾದರೂ ಅವರ ಬಿಸ್ನೆಸ್ಗೆ ಬೇಕಾಗಿ, ಅವರ ಹಣಕ್ಕೆ ಬೇಕಾಗಿ ಅವ್ರು ನಿಮಗೆ ಬ್ಲಾಕ್ ಇದೆ, ನಿಮಗೆ ಸ್ಟೆಂಟ್ ಹಾಕಿಬಿಡ್ತೇವೆ, ಅದಕ್ಕೆ 1.5 ಲಕ್ಷ 2.5 ಲಕ್ಷ ಈ ರೀತಿ ಒಂದು ಸ್ಟೆಂಟ್ ಹಾಕಿಬಿಡುವಂಥ. 45% ಬ್ಲಾಕ್ ಇದ್ದರೆ ಅದಕ್ಕೆ ಸ್ಟೆಂಟ್ ಹಾಕುವ ಅಗತ್ಯ ಇಲ್ಲ, ಯಾವುದು ಸರ್ಜನ್ ಮಾಡುವ ಅಗತ್ಯ ಇಲ್ಲ. ಮೆಡಿಸಿನಲ್ಲಿ ಮತ್ತು ಇಂಜೆಕ್ಷನಲ್ಲಿ ಅವರು ಸರಿ ಮಾಡಿಬಿಡ್ತಾರೆ. ಅಂಥದ್ದು ಸ್ಟೆಂಟ್ ಹಾಕಿಬಿಟ್ಟು ಹಣ ಮಾಡುವಂಥ ಪರಿಸ್ಥಿತಿ ಬರ್ತದೆ. ಇಲ್ಲ, ಈಗ ಸರ್ಕಾರದ ಏನಿದೆ, ಒಂದು ಸ್ಟೆಂಟ್ ಹಾಕಿದ ತಕ್ಷಣ ಓಪನ್ ಸರ್ಜರಿ ಮಾಡಿ 4 ಲಕ್ಷ 5 ಲಕ್ಷ ಬಿಲ್ ಮಾಡ್ತಾರೆ. ಇದಕ್ಕೆ ಅಷ್ಟು ಹಣದ ಅವಶ್ಯಕತೆ ಇಲ್ಲ. BPL ಕಾರ್ಡ್ ಇದ್ದರೆ 100% ಅದಕ್ಕೆ ನಮ್ಮ ಹತ್ರ ಬಂದರೆ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ, ನಾವು 100% ಫ್ರೀ ಮಾಡಿಸ್ತೇವೆ. ಓಪನ್ ಸರ್ಜರಿ ಆಗಲಿ, ನಿಮ್ಮ ಸ್ಟೆಂಟ್ ಹಾಕುವಂತಾಗಲಿ, ಅದನ್ನು ಓಪನ್ ಇದು ಮಾಡಲಿಕ್ಕೆ ಆಗ್ತದೆ. ಸ್ಟೆಂಟ್ ಇದಕ್ಕೆ APL ಕಾರ್ಡ್ ಅಂದರೆ 70% ಫ್ರೀ ಇದೆ. 30% ಕಟ್ಟಿದ್ದಾರೆ. ನಾನೀಗ 10-15-20 ಆಪರೇಷನ್ ಮಾಡಿಸಿದ್ದೇನೆ ಓಪನ್ ಸರ್ಜರಿ, ನಾನು 25,000 ರೂಪಾಯಿ ಕಟ್ಟಿ APL ಕಾರ್ಡ್ ಮಾಡಿ. ಮತ್ತು ನಿಮ್ಮ ಯಶಸ್ಸಿನ ಮಾಡಿಕೊಳ್ಳಿ ಎಲ್ಲರೂ. ಅದರಲ್ಲಿ ಎಲ್ಲ ವ್ಯವಸ್ಥೆ ಇದೆ. ನಮ್ಮ ಈ ಸುಮ್ಮನೆ 4 ಲಕ್ಷ 5 ಲಕ್ಷ ಎಲ್ಲಿಯಾದರೂ ಬಿಲ್ ಅಂತ ಹೇಳಿ ನಮಗೆ ತಿಳಿಸಿ, ನಾವು ಅದರ ಬಗ್ಗೆ ಹೋರಾಟ ಮಾಡ್ತೇವೆ, ನಾವು ಅದರ ಬಗ್ಗೆ ಕೇಳ್ತೇವೆ. ನಾವು ಹಾಸ್ಪಿಟಲಲ್ಲಿ ಫೈಟ್ ಮಾಡಿ ನಾವು ಎಷ್ಟೋ ಈಗ ಮೊನ್ನೆ ಅವರ ಯೂನಿಟ್ ಹಾಸ್ಪಿಟಲಲ್ಲಿ 25 ಲಕ್ಷ ರೂಪಾಯಿ ಬಿಲ್ ಆಗಿತ್ತು ಆಕ್ಸಿಡೆಂಟ್ ಆಗಿ. 2 ಕಾಲು ಅದು ಅವರಿಂದಲೇ ರಿಜೆಕ್ಟ್ ಅಂದರೆ ಅವರಿಂದಲೇ ತಪ್ಪಾಗಿ ಅವರು ಕಾಲು 2 ಕಟ್ ಮಾಡಬೇಕಾಯಿತು. 6 ತಿಂಗಳು ಹಾಸ್ಪಿಟಲ್ ಇದ್ದರು. ಅದನ್ನು ಹೋರಾಟ ಮಾಡಿ ಏನೆಲ್ಲ ಮಾಡಿ ₹1 ಕಟ್ಟಕ್ಕೆ ನಾವು ಡಿಸ್ಚಾರ್ಜ್ ಮಾಡಿ ಕಳಿಸಿದ್ವಿ. ಅಂದರೆ ಅವರ ಕೈಯಲ್ಲಿ ಫೈಲ್ ಆದಾಗ ನೀವೇ ಜವಾಬ್ದಾರಿ, ನೀವೇ ಹೀಗೆ ಅಂತೇಳಿ ನಾವು ಹೋರಾಟ ಮಾಡಿ ಯೂನಿಟ್ ಹಾಸ್ಪಿಟಲ್ 25 ಲಕ್ಷ ಬಿಲ್ ಆಗೋಕ್ಕೆ ನಾವು ಮನೆಗೆ ಹಾಕಿ ಕಳಿಸಿದ್ದೇವೆ. ಅದು ಅವರ ಕೈಯಲ್ಲಿ. ಅಂಥದ್ದೆಲ್ಲ ಇದ್ರೆ ಕೆಲವು ಡಾಕ್ಟರ್ಗಳಿಂದ ಏನಾದರೂ ತೊಂದರೆ ಬರ್ತದೆ, ಹಾಸ್ಪಿಟಲ್ನಿಂದ ಏನೋ ಪ್ರಾಬ್ಲಮ್ ಬರ್ತದೆ, ನಮಗೆ ತಿಳಿಸಿ. ಹೆಚ್ಚಿನ ಬಿಲ್ ಆದರೆ ನಾವು ಅದರ ಬಗ್ಗೆ ನಾವು ಹೋರಾಟ ಮಾಡ್ತೇವೆ, ನಾವು ಅದನ್ನು ಕೇಳ್ತೇವೆ. ನೀವು ಆ ರೀತಿ ಏನು ಜಸ್ಟ್ ನಿಮ್ಮ ಮರ್ಯಾದೆಗೋಸ್ಕರ ನಾವು ಹಣ ಕಟ್ತೇವೆ ಅದೆಲ್ಲ ನಮ್ಮ ಅಂದರೆ ಎಲ್ಲ ಇರುವಂಥದ್ದೇ. ಅದಕ್ಕೆ ನಾವು ಇದು ಮಾಡಬೇಡಿ. ಎಷ್ಟೇ ಏನಾಗಲಿ
ದೊಡ್ಡ ಸೀಕಿಗೆಲ್ಲ ಎಷ್ಟು ಸೀಕ್ ಆದ್ರೂ ಒಂದು 2-3 ಲಕ್ಷದಿಂದ ಮೇಲೆ ಇದೆಲ್ಲ ಆಗುವಂಥದ್ದು 15, 25, 30 ಲಕ್ಷ. ಈಗ ಎಷ್ಟೋ ಜನರು ಇದ್ದಾರೆ KMCಯಲ್ಲಿ ಇದ್ದಾರೆ 10, 15, 25 ಲಕ್ಷ ಬಿಲ್ ಆಗೆಲ್ಲ ಇದ್ದವ್ರು. ನಾವು ಹಾಗೆ ಇಟ್ಟು ಅಂದ್ರೆ ಇಲ್ಲ ಹಣ ಇಲ್ಲ ಅಂತ ಹೇಳಿ ಇನ್ನೊಬ್ರು ಏನಾದ್ರು ಇದರಲ್ಲಿ ನಿಮ್ಮ BPL ಕಾರ್ಡ್ APL ಕಾರ್ಡಲ್ಲಿ ಇದು ಮಾಡಿಕೊಳ್ಳೋದಾದ್ರೆ ಮಾಡಿಕೊಳ್ಳಿ ಅಂತ ನಾವು ಹೇಳಿದ್ದೇವೆ. ಅದೇ ಅದಕ್ಕೆ ಬೇಕಾಗಿ ನಮಗೆ ಇಲ್ಲಿ ಬೇಕಾದ ನಮ್ಗೆ ಹಾಸ್ಪಿಟಲ್ ಬಗ್ಗೆ ನಮಗೆ ಅಂದರೆ ತುಂಬ ಇಲ್ಲಿ ನಮ್ಮ ಜಿಲ್ಲೆಯವರು ಆದಷ್ಟು ಅಂದರೆ ಅವರಿಗೆ ನಮ್ಮ ವೆನ್ಲಾಕ್ ಬಗ್ಗೆ ಗೊತ್ತಿರೋದಿಲ್ಲ, ಡೆಡಿಕೇಶನ್ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ನಾವೆಲ್ಲ ಸ್ವಲ್ಪ ಅವರಿಗೆ ಹೇಳಿ ಎಲ್ಲ ತಿಳಿಸಿ ಅವರಿಗೆ ಇಂಥ ಅರೇಂಜ್ಮೆಂಟ್ಸ್ ಇದೆ. ನಾವು ಆದಷ್ಟು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗೋದನ್ನು ಇದು ಮಾಡಬೇಕು. ಅಂದರೆ ನಮಗೆ ಸರ್ಕಾರದ ಇದ್ದಾಗ ನಮಗೆ ಆ ಬಗ್ಗೆ ನಾನು ಹೇಳಿ ಹೆಚ್ಚಿನ ನಾನು ಹೇಳಲಿಕ್ಕೆ ಇದ್ದಾರೆ. ಇನ್ನು ಕೆಲವರು ಮಾತಾಡೋರಿದ್ದಾರೆ, ಇದು ಮಾಡ್ತಾರೆ. ನನಗೆ ನಿಮ್ಮ ಇವರ ಮಾತು ಕೇಳಿ ತುಂಬ ಸಂತೋಷ ಆಗಿದೆ. ಅಷ್ಟು ಅಲ್ಲ, ನೀವು ಒಂದು ಆದರ್ಶರಾಗಿ ಪುರುಷರಾಗಿ ಇದಕ್ಕೆ ಇದ್ದೀರಾ. ಮತ್ತು ನೀವು ಅತ್ಯುತ್ತಮ ಕೆಲಸಕ್ಕೆ ನೀವು ಹೊರಟಿದ್ದೀರಿ. ನೋಡ್ತೇವೆ ನಿಮ್ಮ ಸಂಘ ಸಂಸ್ಥೆ ಬೆಳೀಲಿ, ಸ್ವಲ್ಪ ಧೈರ್ಯದಿಂದ ತಾಳ್ಮೆಯಿಂದ ಮುಂದುವರಿಸಿ ಖಂಡಿತವಾಗಿ ನೀವು ಯೋಚನೆ ಮಾಡ್ತೀವಿ. ಜೈ ಹಿಂದ್. ನಮಸ್ಕಾರ. ಸಹಾಯಧನ ವಿತರಣಾ ಸಮಾರಂಭ. ಒಂದು ಮಗು ಕುಮಾರಿ ಗ್ರೀಷ್ಮ, ಡಾಕ್ಟರ್ ಆಫ್ ಮಧುಕರ್ ಎನ್ನುವಂಥ ಮಗು ಥಲಸೇಮಿಯಾ ರಕ್ತಹೀನದ ಕಾಯಿಲೆಯನ್ನು ಬಳಲುತ್ತಿದ್ದು ಈ ಕಾಯಿಲೆ ಗುಣಮುಖರಾಗಲು ಸುಮಾರು 35 ಲಕ್ಷ ಖರ್ಚುಗಳಿತ್ತು. ಪ್ರಸ್ತುತ ತಿಂಗಳಿಗೊಮ್ಮೆ ರಕ್ತವನ್ನು ನೀಡುವ ಅವಶ್ಯಕತೆ ಇದ್ದು ಈ ಬಗ್ಗೆ ಒಮನ್ ದೇಶದಲ್ಲಿ ನೆಲೆಸಿರುವ ಬಿಲ್ಲವ ಬಾಂಧವರು ರೂಪಾಯಿ 1,44,000 ನಿಧಿ ವಾಟ್ಸ್ಆಪ್ ಮುಖಾಂತರ ಸಂಗ್ರಹಿಸಿರುತ್ತಾರೆ. ಜಿಲ್ಲಾ ಒಮನ್ ಪ್ರತಿನಿಧಿಯಾಗಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಚಾಂದಿನಿ ಸುಧೀರ್ ಮಸ್ಕತ್ ಇವರು. ಈ ನಿಧಿಯನ್ನು ಕುಮಾರಿ ಗ್ರೀಷ್ಮಳಿಗೆ ಹಸ್ತಾಂತರಿಸಬೇಕಾಗಿ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಶ್ರೀಮತಿ ಚಾಂದಿನಿ ಸುಧೀರ್ ಇವರು ಧನ್ಯವಾದ ಅರ್ಪಿಸಿದ್ದೇವೆ. ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಆಗಬೇಕಾದರೆ ಯಾವ ರೀತಿಯ ಚಿಕಿತ್ಸೆಯ ಅಗತ್ಯ ಇದೆಯೋ ಆ ರೀತಿಯ ಹೆಸರನ್ನು ಇಟ್ಕೊಂಡು ಬಂದಿರುವಂಥ ಸಂಸ್ಥೆ PILS. ನಾನು ಮುಖ್ಯವಾಗಿ ಒಂದು ಸಮಾಜ ಸೇವಕರ ತಂಡವನ್ನು ಕಟ್ಟಿಕೊಂಡು ಆನಂದಿಸುತ್ತೇನೆ. ನಾವು ವಿದ್ಯೆಗೆ ಪ್ರೋತ್ಸಾಹ ನೀಡುವಂಥ ಒಂದು ಸಂಸ್ಥೆ ಶ್ರೀ ಸುಮಾರು 332 ಮಕ್ಕಳನ್ನು ನಾವು ಇಂಜಿನಿಯರಿಂಗ್ ವೈದ್ಯಕೀಯ ಪೋಸ್ಟ್ ಗ್ರಾಜುಯೇಷನ್ ಮಕ್ಕಳನ್ನು ನಿರಂತರವಾಗಿ ಕಲಿಸುತ್ತಾ ಅವರಿಗೆ ತರಬೇತಿ ನೀಡುವಂಥ ಕಾರ್ಯಕ್ರಮವನ್ನು ಮಾಡ್ತಾರೆ. ಅದರೊಟ್ಟಿಗೆ ವೈದ್ಯಕೀಯ ಶಿಬಿರವನ್ನು ಉಚಿತವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಾಗಿ ಇವತ್ತು ಬೆಳಿಗ್ಗೆ ವೀರಮಾತೆಯಲ್ಲಿ ನಾವು ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಉಚಿತ ವೈದ್ಯಕೀಯ ಚಿಕಿತ್ಸಾ ಶಿಬಿರ ಹಾಗೆ ಪುಸ್ತಕ ವಿತರಣೆ ಮಾಡಿ ಈ ಸಂಸ್ಥೆಯನ್ನು ನಾನು ಪದಾಧಿಕಾರಿಗಳನ್ನು ದೂರದಿಂದ ನೋಡಿ ಅವರ ಸಮಾಜ ಸೇವಾ ಚಟುವಟಿಕೆಯನ್ನು ವೀಕ್ಷಿಸ್ತಾ ಇದ್ದೇನೆ. ಎಲ್ಲರೂ ಒಂದು ರೀತಿಯ ಸಮಾಜ ಸೇವೆ ಮಾಡುವಂತಹ ಒಂದು ತುಡಿತವನ್ನು 50 ಸೇರಿಕೊಳ್ಳುವ ಒಳ್ಳೆಯ ಲಕ್ಷ್ಯ. ಸಮಾಜಕ್ಕೆ ನಾವೇನಾದರೂ ಕೊಡಬೇಕು ಅನ್ನುವ ದೃಷ್ಟಿಯಲ್ಲಿ ಕೆಲಸ ಮಾಡಬೇಕುವಂಥದ್ದು ತುಂಬ ಖುಷಿ ಪಡುತ್ತದೆ. ನಾರಾಯಣ ಗುರು ಸ್ವಾಮಿಗಳು ಮಾತನಾಡಿದ್ದಾರೆ, ಜನಸೇವೆ ನಮ್ಮ ಋಣದ ಹೊರೆಯಾಗಿರುವ ಆಸೆಯನ್ನು ನಾವು ಉಪಕಾರ ಮಾಡುತ್ತೇವೆ. ನಾವು ಮನುಷ್ಯರಾಗಿದ್ದೇವೆ. ನಾವು ಹುಟ್ಟು ಮತ್ತು ಸಾವಿನ ನಡುವಿನಲ್ಲಿ ಇರುವಂಥ ಏನು ಜೀವನ ಇದೆಯೋ ಅದರಲ್ಲಿ ನಾವು ಮನುಷ್ಯರಿಗೆ ಸೇವೆ ಮಾಡಬೇಕು, ಅದರಲ್ಲಿ ಉಪಕಾರ ಮಾಡುತ್ತೇವೆ ಎಂಬ ಭ್ರಮೆ ನಮಗೆ ಉದ್ದೇಶ. ಆ ದೃಷ್ಟಿಯಲ್ಲಿ ಈ ಸಂಸ್ಥೆ ಇನ್ನಷ್ಟು ಮುನ್ನಡೆಯಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಒಂದು ಆದರ್ಶ ಸಂಸ್ಥೆಯಾಗಿ ಬೆಳೆಯಲಿ. ಈ ಸೇವೆಯಲ್ಲಿ ಮಾಡುವಂಥ ತೊಡಗಿಸಿಕೊಳ್ಳುವಂಥ ಶಕ್ತಿಯನ್ನು ಭಗವಂತನು ಎಲ್ಲ ಸಮಾಜ ಸೇವಕರಿಗೆ ಕೊಡಲಿ ದೇವರಲ್ಲಿ ಪ್ರಾರ್ಥಿಸಿ ಶ್ರೀಯುತ ರಾಮಮೋಹನ್ ಇವರು ಕುಮಾರಿ ಅಕ್ಷತಾ ಇವರೇ
ಸಂಸ್ಥೆಯಿಂದ ಒಂದು ಸಮಾಜಕ್ಕೆ ಯಾವ ಥರ ನಾವು ಕೊಡುಗೆಯನ್ನು ಮಾಡ್ಬೋದು, ಸಮಾಜ ಸೇವೆ ಹೇಗೆ ಮಾಡ್ಬೋದು ಎಂಬುದರ ಬಗ್ಗೆ ವಿಚಾರ ವಿಮರ್ಶೆ ಮಾಡ್ತಾ ಸತತ ಮಾತುಕತೆ, ಮೀಟಿಂಗ್ ಮತ್ತೆ ವಿಚಾರ ವಿನಿಮಯಗಳನ್ನು ಮಾಡಿಕೊಂಡು ಕಳೆದ 9/9/2016 ಸೊಸೈಟಿ ಆ್ಯಕ್ಟಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದೇವೆ. ಇದು ಎಲ್ಲ ವರ್ಗದ ಬಡವರ ವಿದ್ಯಾಭ್ಯಾಸ, ಆರೋಗ್ಯ, ಸಮಾಜದಲ್ಲಿ ಹಿಂದುಳಿದವರಿಗೆ ಅವರನ್ನು ಬದುಕಿನ ಮುಖ್ಯ ವಾಹಿನಿಗೆ ತರಬೇಕಾದ ಯಾವ ಸಹಾಯ ಹಸ್ತವನ್ನು ನಾವು ನೀಡಬೇಕು ಎಂಬುದರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ಇನ್ಕ್ಲೂಡ್ ಮಾಡಿದ್ದೇವೆ ನಮ್ಮ MOU-ನಲ್ಲಿ. ಸೊ ಎಲ್ಲ ಥರದ ಸಹಾಯ ಹಸ್ತವನ್ನು ನಾವು ನೀಡಲು ಸಹಾಯಕವಾಗುತ್ತದೆ. ನಾವು ಮುಂದೆ ಈ ಸಂಸ್ಥೆಯನ್ನು ಎಲ್ಲ NGO-ಗಳ ಸಹಕಾರದಿಂದ, ಎಲ್ಲ ವರ್ಗದ ಸಹಕಾರದಿಂದ ಇನ್ನು ಮುಂದಕ್ಕೆ ಸಹಾಯವನ್ನು ಮಾಡಬಹುದು, ಸಮಾಜ ಸೇವೆಯನ್ನು ಮಾಡಬಹುದು ಅಂತ ನನ್ನ ನಿರೀಕ್ಷೆ. ಈ ಒಂದು ಸಂಸ್ಥೆಯನ್ನು ನಾವು ಈಗಾಗಲೇ ಹೇಳಿದ ಹಾಗೆ ಹ್ಯೂಮನ್ ಎಂಪವರ್ಮೆಂಟ್ ಲೈಫ್ ಸೈಕಲ್ ಆ್ಯಂಡ್ ಲೈಫ್ ಲೈನ್ ಸೊಸೈಟಿ ಅಂದರೆ ಹ್ಯೂಮನ್ ರಿಸೋರ್ಸ್ ಅದನ್ನು ಹೇಗೆ ಸಬಲೀಕರಣ ಮಾಡಿ ನಮ್ಮ ಸಮಾಜದಲ್ಲಿ ಯುವಕ ಯುವತಿಯರು ಹಾಗೂ ಹಿಂದುಳಿದ ಅನೇಕ ಜನಗಳು ಉದ್ಯೋಗ ಇಲ್ಲದೆ ಇರುವಂತವರನ್ನು ಹೇಗೆ ನಾವು ಮುಖ್ಯ ವಾಹಿನಿಗೆ ತರಬಹುದು, ಅದಕ್ಕೆ ಸಹಕಾರವಾಗುವಂತ ಕೆಲಸವನ್ನು ಹೇಗೆ ಮಾಡಬಹುದು ಅಂತೇಳಿ ನಾವು ಚಿಂತನೆ ಮಾಡ್ತಾ ಇದ್ವಿ. ಅದರಂತೆ ಈ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಲು ನಮ್ಮಲ್ಲಿ ನಮ್ಮ ಮಿತ್ರರು ಕಾರಣರಾದ, ನಾನು ಅವರ ಹೆಸರನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಶ್ರೀಯುತ ಸುಧಾಕರ್ ಬಂಗೇರ, ಶ್ರೀಯುತ ಗೋಪಾಲ್ ಕುಂದಾರ್ ಅವರು, ಅಜಿತ್ ಅವರು, ಶೈಲೇಶ್, ಸಂಕೇತ್, ಪ್ರಶಾಂತ್ ಸಾಲೆನ್, ಹೇಮಂತ್, ಸಂತೋಷ್, ಇವರಿಗೆಲ್ಲ ಒಂದು ವಿಶೇಷ ಅಭಿನಂದನೆಯನ್ನು ಸಹ ಸಲ್ಲಿಸ್ತಾ ಇದ್ದೀನಿ. ಈಗ ಒಂದು ಉತ್ಸಾಹ, ಝೀಲ್ ಈ ಸಂಸ್ಥೆಯನ್ನು ಇನ್ನು ಮುಂದೆ ಎತ್ತರಕ್ಕೆ ತರಬಹುದು ಅಂತ ನನ್ನ ಒಂದು ಅನಿಸಿಕೆ. ಹಾಗೆ ಇನ್ನು ಮುಂದಕ್ಕೆ ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಹಂತದಲ್ಲಿದ್ದೇವೆ. ಅದರಲ್ಲಿ ಎಸ್ಪೆಷಲಿ ಎಜುಕೇಶನ್, ಟ್ರೈನಿಂಗ್, ಸ್ಕಾಲರ್ಶಿಪ್ ಬಗ್ಗೆ ಯಾವ ಥರ ಮುಂದೆ ಹೋಗ್ಬೋದೆಂದು, ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಯಾವ ಥರದ ಕಾರ್ಯಾಗಾರ, ಹೆಲ್ತ್ ಅವೇರ್ನೆಸ್ ಕ್ಯಾಂಪ್, ವಿಲೇಜ್ ಏರಿಯಾಕ್ಕೆಲ್ಲ ಹೋಗಿ ಹೆಲ್ತ್ನ ಬಗ್ಗೆ ಆದಷ್ಟು ಕಾರ್ಯಾಗಾರ ಮಾಡಿ ಅಲ್ಲಿ ಜನಗಳಿಗೆ ಅದರ ಬಗ್ಗೆ ಅವೇರ್ನೆಸ್ ಮಾಡುವ ಕ್ಯಾಂಪ್ ಮಾಡುವ ಇದರಲ್ಲಿ ಇದ್ದೇವೆ. ಹಾಗೂ ನಮ್ಮ ಪರಿಸರ ಮಾಲಿನ್ಯದ ಬಗ್ಗೆ ಕೂಡ ಒಂದು ಅವೇರ್ನೆಸ್ ಮಾಡುವ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಮ್ಮ ಅತಿಥಿಗಳು ಎಲ್ಲ ಹಿತವಚನವನ್ನು ನೀಡಿದ್ದಾರೆ. ಇವರೆಲ್ಲರ ಒಂದು ಹಿತವಚನವನ್ನು ನಾವು ಪಾಸಿಟಿವ್ ಆಗಿ ತಗೊಂಡು ಇನ್ನು ಮುಂದೆ ಬರುವ ಎಲ್ಲ ಕೆಲಸ ಕಾರ್ಯಗಳಿಗೆ ನಿಮ್ಮ ಸಹಕಾರವನ್ನು ಕೋರ್ತಾ ಒಂದು ಒಳ್ಳೆ ಸಂಸ್ಥೆಯನ್ನು ನಿರೂಪಿಸುವಲ್ಲಿ ನಾವು ಉತ್ತಮ ಕೆಲಸ ನಿರ್ವಹಿಸ್ತೇವೆ ಎಂದು ಹೇಳಿ ನನ್ನ ಶ್ರೀಮತಿ ತಬಾಸಮ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು. ಶ್ರೀಯುತ ಹನೀಫ್ ಸಾಹೇಬ್ ಇವರಿಗೆ ಶ್ರೀಯುತ ಮಾರ್ಷಲ್ ಮುಂಜರು ತುರ್ತು ಕಾರ್ಯದ ನಿಮಿತ್ತ ಅವರು ಹೊರಟಿದ್ದಾರೆ. ಅವರಿಗೂ ಕಾರ್ಯಕ್ರಮದ ಎಲ್ಲರ ಪರವಾಗಿ ಹಾಗೆ ಕೊಲ್ಲಾಡಿ ಬಾಲಕೃಷ್ಣ ರೈ ಇವರಿಗೂ ಕಾರ್ಯಕ್ರಮ, ಶ್ರೀಮತಿ ಚಾಂದಿನಿ ಇವರು ತುರ್ತು ಕಾರ್ಯದ ನಿಮಿತ್ತ ಹೊರಟಿದ್ದಾರೆ. ಇವರಿಗೂ ಕಾರ್ಯಕ್ರಮದ ಅಂಗವಾಗಿ ಪೂರ್ವಕ ಧನ್ಯವಾದಗಳು.